ಹಲೋ, ನಾನು ಬೆಲ್ಟಿಟಿ ಭಯೋತ್ಪಾದಕರ ಗ್ಯಾಂಗಿಂದ ಮಾತಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 11 ಗಂಟೆಗೆ ರೇಸ್ ಕೋರ್ಸ್ ಎದುರುಗಡೆ ಇರೋ ಅಂಡರ್ ಗ್ರೌಂಡ್ ಬ್ರಿಡ್ಜ್ ನಲ್ಲಿ 50 लाख ರೂಪಾಯಿ, 50 ಅಂದ್ರೆ ಗೊತ್ತಲ್ಲ, 50 ಲಕ್ಷ ರೂಪಾಯಿ ಇರೋ ಬ್ರೀಫ್ ಕೇಸ್ ನ ತಂದಿಡ್ಬೇಕು. ಗೊತ್ತಾಯ್ತಾ? ಏನು 50 ಲಕ್ಷ ರೂಪಾಯಿ? ಹಲೋ, ಯಾರ ನೀನು? ನೋ 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 ಮೇರೆ ಬಾತ್ ಚೋಡ್ದು. ನಿನ್ನ ಜಾತಕ ಹೇಳ್ತೀನಿ ಕೇಳು. ನನ್ನ ಜಾತಕನ? ನಿನ್ನ ಹೆಸರು ಸುಬ್ಬಾರೆಡ್ಡಿ, ವಯಸ್ಸು 58, ನೀನ್ ಹುಟ್ಟಿದ್ದು ಕಾಲಾಸಿಪಾಳಿದ ಫುಟ್ಪಾತ್ ಮೇಲೆ. आफ्टर ऑल ನೀನೊಬ್ಬ ಹೆಬ್ಬೆಟ್ ಗಿರಾಕಿ. लेकिन अब तो बहुत बड़ा ಕಾಂಟ್ರಾಕ್ಟರ್. ಸಹಿ ಬಾತ್ ಹೈನಾ? ನೀನ್ ಇದುವರೆಗೂ ಕಟ್ಸಿರೋ ಬಿಲ್ಡಿಂಗ್ ನಲ್ಲಿ ಬದುಕಿರೋರ್ಗಿಂತ ಸತ್ತೋರ್ ಸಂಖ್ಯೆನೇ ಜಾಸ್ತಿ. ಇಷ್ಟೇ ಸಾಕ ಇಲ್ಲ ಇನ್ನೂ ಬೇಕಾ? ನಾಳೆ ಬೆಳಗ್ಗೆ 11 ಗಂಟೆಗೆ ನೀನು ಸೂಟ್ ಕೇಸ್ ಇಡೋದು ಮಾತ್ರ ಮರಿಬೇಡ. ಹಲೋ, ಪೊಲೀಸ್ ಸ್ಟೇಷನ್? ಪ್ಲೀಸ್ ಕಮ್ ಸರ್. ನಮ್ ಬಾಸ್ ಕೇಳಿದ್ದು ಆಫ್ಟರ್ ಆಲ್ 50 ಲಕ್ಷ ರೂಪಾಯಿ. ದುಡ್ಡು ಕೊಟ್ಟಿದ್ರೆ ಪ್ರಾಣ ಉಳಿತಾಯ. ಅದು ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡ್ದ್ಯಲ್ಲ. ಹಲೋ, ಯಾರಪ್ಪ? ನಾನು ಬೆಲ್ಲದ. ನಾನು ಬೆಲ್ಟಿಟಿ ಭಯೋತ್ಪಾದಕರ ಗ್ಯಾಂಗಿನಿಂದ ಮಾತಾಡ್ತಾ ಇರೋದು. ಅದಕ್ಕೆ ನಾನೇನೋ ಮಾಡ್ಬೇಕ? ನೀನು 1 ಮೆಡಿಕಲ್ ಕಾಲೇಜು, 2 ಇಂಜಿನಿಯರಿಂಗ್ ಕಾಲೇಜು, 5 ಡಿಪ್ಲೊಮಾ ಕಾಲೇಜ್ ಫೌಂಡರ್ ಅಂತ ಮುಜೆ ಮಾಲೂಮ್ ಹೈ. ನಾಳೆ ಬೆಳಗ್ಗೆ 12 ಗಂಟೆಗೆ ಸರಿಯಾಗಿ ಕಾರ್ ಟ್ಯೂಬ್ ನಲ್ಲಿ ನೀನು 25 ಲಕ್ಷ ರೂಪಾಯಿನ ತುಂಬಿಕೊಂಡು ರಾಜರಾಜೇಶ್ವರಿ ದೇವಸ್ಥಾನದ ಆರ್ಚ್ ಹತ್ರ ತಂದಿಡ್ಬೇಕು. ಇಲ್ಲ ಅಂದ್ರೆ ಇವತ್ತಿನ ಪೇಪರ್ ನಲ್ಲಿ ಸುಬ್ಬಾರೆಡ್ಡಿ ಡೆಡ್ ಬಾಡಿ ಫೋಟೋ ಇರೋ ಜಾಗಕ್ಕೆ ನಿನ್ನ ಫೋಟೋ ಬರುತ್ತೆ. ಬಾರ್ ರೋಲ್ ಕಾಲ್ ಎಲ್ಲ ಬಂತನಾ? ಬಂತು ಬಾಬಾ. ಅದಿರ್ಲಿ, ನಾಳೆ ಪೇಪರ್ ಹೆಡ್ಲೈನ್ಸ್ ಏನೋ? ನಾಳೆ ಆಂಧ್ರದಲ್ಲಿ ಅಸೆಂಬ್ಲಿ ಡಿಸಾಲ್ವ್ ಆಗಿ ಪ್ರೆಸಿಡೆಂಟ್ ರೂಲ್ ಜಾರಿ ಬರ್ತಿದೆ ಬಾಬಾ. ಆ ಹೆಡ್ಲೈನ್ ನನಗೆ 1 ವಾರಕ್ಕೆ ಮುಂಚೆ ಗೊತ್ತಿತ್ತು ಕಣಯ್ಯ. ಬಾಬಾ, ನಾಳೆ ಮಿನಿ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಸೋಲೋದ್ ಗ್ಯಾರಂಟಿ. ಆ ಮ್ಯಾಚ್ ಸೋಲೋದಕ್ಕೆ $50 ಲಕ್ಷ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಕಣ. ಬಾಬಾ, 11 ಮೇಲೆ ಬಾರಲ್ಲಿ ಬಿಸ್ನೆಸ್ ಮಾಡ್ಬೇಡಿ ಅಂತ ಪೊಲೀಸ್ನವ್ರು ತೊಂದರೆ ಕೊಡ್ತಾ ಇದಾರೆ. ನೀನೇನು ಯೋಚನೆ ಮಾಡ್ಬೇಡ, 90 ಹೊಡೆದು ನೆಮ್ಮದಿಯ ಪಾಚ್ಗೆ ಹೋಗು. ಮಿಕ್ಕಿದ್ದನ್ನೆಲ್ಲ ನಾನ್ ನೋಡ್ಕೋತೀನಿ. ಹೋಗ ಅಣ್ಣ. ಅಣ್ಣ ಹೇಳಿ ಅಣ್ಣ, ಅದೇನು ಮಾಡ್ಬೇಕು ಹೇಳಣ್ಣ. ನಾಳೆ ಬೆಳಿಗ್ಗೆ 11 ಗಂಟೆಗೆ ರಾಜರಾಜೇಶ್ವರಿ ಆರ್ಚ್ ಹತ್ರ ಒಂದು ಕಾರ್ ಟ್ಯೂಬ್ ಇರುತ್ತೆ. ಅದ್ರ ಒಳಗಡೆ 10 ಲಕ್ಷ ರೂಪಾಯಿ ಇರುತ್ತೆ. ನಿಮ್ಮವ್ರನ್ನ ಯಾರನ್ನಾದ್ರೂ ಕಳಿಸಿ ಅದನ್ನ ತರ್ಸಿಟ್ಕೋ. ಆಯ್ತಣ್ಣ, ನೀ ಹೇಳ್ದಂಗೆ ಕೇಳ್ತೀನಣ್ಣ. ದಾದಾ ನಾಳೆ ಬೆಳಿಗ್ಗೆನೆ ಇಂಡಿಯಾಕ್ ಬರ್ತಾನೆ. ನಮ್ ಪ್ಲಾನ್ ಪ್ರಕಾರ 2 ಕಾಂಪ್ಲೆಕ್ಸ್, 1 ಓವರ್ ಬ್ರಿಡ್ಜ್ ಬ್ಲಾಸ್ಟ್ ಆಗ್ಬೇಕು. ಇದಕ್ಕೆ ನಿನ್ನ ಮಗನು ದಾದನ್ ಜೊತೆ ಇರ್ತಾನೆ. ಈ ನಮ್ಮ ಆಕ್ಟಿವಿಟೀಸ್ಗೆ ನೀನೇನು ತಲೆ ಹಾಕ್ಬೇಡ. ಆಯ್ತಣ್ಣ. ಈ ನನ್ನ ಮಗನಿಗೆ ಅಂಡರ್ವರ್ಲ್ಡ್ ಲಿಂಕ್ ಅವ್ರ ಸವಾಸ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಛೇ,
ನಗರದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಜನರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲಿರೋ ನಂಬಿಕೆ ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಸರಿಯಾದ ರಕ್ಷಣೆ ಇಲ್ಲ ಅಂತ ಜನ ಭಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇದು ಪರಿಸ್ಥಿತಿ. ಅದಕ್ಕೆ ಸರ್, ನಾರ್ತ್ನಲ್ಲಿರೋ ಒಬ್ಬ ಡೈನಾಮಿಕ್ ಆಫೀಸರ್ನ ಸಿಟಿ ಕರ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಮ್ಮಿಡಿಯೇಟ್ ACP ಆಕ್ಷನ್ ಕರೆಸಿ ಈ ಭಯೋತ್ಪಾದನೆಯನ್ನ ಮುಂದಿಟ್ಕೊಂಡು ಲಬಲಬೋ ಅಂತ ಬಾಯ್ ಬಡ್ಕೋತಾರೋ ವಿರೋಧ ಪಕ್ಷದವ್ರ ಬಾಯಿಗೆ ಬೀಗ ಹಾಕಿ. ರಂಗಯ್ಯ, ಓಡ ಹಾಕು. ಪೊಲೀಸ್ನವ್ರ ಮೇಲೆನೆ ಕೈ ಮಾಡ್ತೀಯನೋ? ಇರುವೆ ಕೂಡ ನನ್ ಮೈ ಮುಟ್ಟಕ್ಕೆ ಹೆದರ್ತಾವೆ, ಅಂತದ್ರಲ್ಲಿ ನೀನ್ ಮೈ ಮುಟ್ತೀಯ? ಮುಟ್ಟೋ ಮುಟ್ಟೋ ನಿನ್ ಸ್ಟಾರ್ ನ ಕಿತ್ತು ವಾಚ್ಮನ್ಗೆ ಹಾಕ್ತೀನಿ. ನಿನ್ ಬೆಲ್ಟ್ ನ ಕಿತ್ತು ನಮ್ ಮನೆ ನಾಯಿ ಕುತ್ತಿಗೆಗೆ ಹಾಕ್ತೀನಿ. ನಿನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತೀನಿ. ಎಂಜಲು ಕಾಸಿಗೆ ಜೊಲ್ ಸುರಿಸೋ ನೀನು ನನಗೆ ಬೇಡಿ ಆಗ್ತೀಯಾ? ನಾನ್ ಕರ್ನಾಟಕ ಪೊಲೀಸ್. ನಿಂತರ ಬೆನ್ನಿಗೆ ಚೂರಿ ಹಾಕೋರ್ಗೆ ಎದೆ ಕೊಟ್ಟು ಹೋರಾಡ್ತೀನಿ ಹೊರತು ನಾನ್ ಹೇಡಿ ಆಗಲ್ಲ. ನನ್ನ ಸ್ಟಾರ್ಗಳನ್ನ ಕಿತ್ತು ನಿಮ್ ಮನೆ ವಾಚ್ಮೆನ್ಗೆ ಹಾಕ್ತೀಯಾ? ಬರ ಹೊಡಿಯೋ 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 ಹೊಡಿ ಹೊಡಿ ಬಾ. ಹೆಂಡತಿ ಮಕ್ಕಳು ಸಂಸಾರನ ಯಾವ್ದನ್ನು ಕೇರ್ ಮಾಡದೆ ಸಮಾಜ ಕಾಯೋ ನಮ್ಮನ್ನ ನಾಯಿಗಳು ಅಂತೀಯ? ಏನೋ ಅಂದೆ? ನಾನು ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡ್ತೀಯಾ? ಹೇಳೋ, ಬಾಂಬ್ ಬ್ಲಾಸ್ಟ್ ಮಾಡಿದ್ ಯಾರು? ಸಿಟಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ಗೆಲ್ಲ ಯಾರು ಕಾರಣ? ಕರ್ನಾಟಕ ಎಲ್ಲದಕ್ಕೂ ಸೇಫ್ ಆದ ಜಾಗ. ಆದ್ರೆ ನಿಮ್ಮಂತ ಕಳ್ಳರಿಗೆ, ಭಯೋತ್ಪಾದಕರಿಗಲ್ಲ, ಮಾನವೀಯತೆ ಇರೋರ್ಗೆ ಮಾತ್ರ. ಯಾವನವನು? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮಗನೇ ಅರೆಸ್ಟ್ ಮಾಡಿರೋನು.
ಎಷ್ಟೋ ಧೈರ್ಯ ನಿನ್ಗೆ? ನೀನು ನಿನ್ನ ಮಗ ಗುಡ್ಸಿ ಏನ್ ಗುಡ್ಡೆ ಹಾಕಿದ್ರು ದೇಶಕ್ಕೋಸ್ಕರ? ಅಲ್ಲಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಏನು ಅರಿದೇ ಮುಗ್ಧ ಜನರನ್ನ ಸಾಯಿಸಿ ದೇಶದಲ್ಲಿ ಶಾಂತಿನ ಅಲ್ಲೋಲು ಕಲ್ಲೋಲು ಮಾಡಿ ಜನರ ಮಧ್ಯ ಜಾತಿ ಅಂತ ಜಗಳ ಆಡಾಗ ಮಾಡಿ ತಮಾಷೆ ನಿಮ್ಮನ್ನ ಜೈಲೊಳಗಲ್ಲ ನೇರವಾಗಿ ಮೇಲೋಗ ಕಳಿಸುವಂತ ಕಾನೂನು ಇರಬೇಕಾಗಿತ್ತು ನಮ್ಮ ದೇಶದಲ್ಲಿ. ಏಯ್ ಮುಚ್ಚೋ ಬಾಯಿ. ಅದನ್ನ ಕೇಳೋದಿಕ್ಕೆ ಕೋರ್ಟ್ ಇದೆ, ಕಾನೂನಿದೆ. ಇಲ್ಲಿ ನೋಡು, ನಿನಗೆಷ್ಟು ಬೇಕು, ಏನು ಬೇಕು ಅದನ್ನು ಮೊದಲು ಎಣಿಸ್ಕೊಂಡು ನನ್ನ ಮಗನ್ನ ಬಿಟ್ಟು ಕಳ್ಸೋ. ಏಯ್, ಈ ಎಂಜಲ್ ಮಾತಲ್ಲ ನನ್ನ ಹತ್ರ ಬೇಡ. ಕೋರ್ಟು ಕಾನೂನು ಅಂದಲ್ಲ, ತಾಕತ್ತಿದ್ರೆ ಬಿಡಿಸ್ಕೊಂಡು ಹೋಗು. ನನ್ನ ಹತ್ರನೇ ಚಾಲೆಂಜಾ? ಇನ್ನು 15 ನಿಮಿಷದಲ್ಲಿ ನನ್ನ ಕೆಪಾಸಿಟಿ ಏನು ಅಂತ ತೋರಿಸ್ತೇನೆ. ಹಲೋ ಜಡ್ ಸಾಹೇಬ್ರ, ಹೇಳಿ ಬಾಬಾ. ಮೊದಲನೇ ಸಲ ಅರೆಸ್ಟ್ ಆಗಿ ನನ್ನ ಮಗ ಲಾಕಪ್ಪಲ್ಲಿದ್ದಾನೆ. ಇನ್ನು 15 ನಿಮಿಷದಲ್ಲಿ ಅವನು ನನ್ನ ಮನೇಲಿ ಇರ್ಬೇಕು. ಸಾರಿ ಬಾಬಾ, ಇವತ್ತು ಬೆಳಿಗ್ಗೆ ಮಾಜಿ ರಾಷ್ಟ್ರಪತಿ ಸತ್ತಿದ್ರಿಂದ ಸರ್ಕಾರಿ ರಜೆ ಕೊಟ್ಟಿದ್ದಾರೆ. ಏನು ರಜಾನ? ಮುಂದಿಂದು ನಾನ್ ಹೇಳ್ತೀನಿ ಕಾರ್ಪೊರೇಟರ್ ಬಾಬಾ. ನಾಳೆ ಸೆಕೆಂಡ್ ಸ್ಯಾಟರ್ಡೆ, ಗೌರ್ಮೆಂಟ್ ಹಾಲಿಡೇ. ನಾಳಿದ್ದು ಸಂಡೇ, ವೀಕ್ಲಿ ಹಾಲಿಡೇ. 3 ದಿನ ಜೈಲು ಊಟ. ದಟ್ ಇಸ್ ACP ಅಕ್ಷಯ್. ಏಯ್! 3 ದಿನನಾ? ಈ ಕತ್ಲೆ ಕೋಣೆಯಲ್ಲಿ ನಾನು 72 ಗಂಟೆ ಇರ್ಬೇಕಾ? ನಾವು 72 ಸೆಕೆಂಡ್ ಕೂಡ ನಾನು ಇಲ್ಲಿರಕ್ಕೆ ಇಷ್ಟಪಡಲ್ಲ. ಏಯ್ ಅಪ್ಪ ಅಪ್ಪ, ನಾನಿನ್ನು 1 ಅವರ್ನಲ್ಲಿ ನನ್ನ ಅರಮನೆಯಲ್ಲಿ ಇರ್ಬೇಕು. ನನ್ನ ಅರಮನೆಯಲ್ಲಿ ಇಲ್ಲ ಅಂದ್ರೆ ನಾನು ಏನಾಗ್ತೀನಂತ ನನ್ಗೆ ಗೊತ್ತಿರಲ್ಲ. ಏಯ್! ಜಾಸ್ತಿ ಕಿರ್ಚಾಡಿದ್ರೆ ಜೈಲಲ್ಲೇ ಸಮಾಧಿ ಕಟ್ಬಿಡ್ತೀನಿ. ಏನ್ ನೋಡ್ತೀಯಾ? ಏನ್ ನಿಂತೇ ಇದೀಯಾ? ಇನ್ನೊಂದ್ ಸೆಕೆಂಡ್ ಇಲ್ಲಿದ್ರೆ ನೀನು ಮೇರಾ ದೇಶ್ ಮಹಾನ್ ಹೈ ಸರ್. ಇವತ್ತೇ ನನ್ನ ಅಂತರಾಳದಿಂದ ನನ್ನ ಸೀನಿಯರ್ ಆಫೀಸರ್ ಆಗಿರೋ ಒಬ್ರಿಗೆ ಮೊದಲನೇ ಸಲ ಸಲ್ಯೂಟ್ ಮಾಡ್ತಿದ್ದೀನಿ ಸರ್. ಸರ್, ಇಷ್ಟು ದಿವಸ ನಾನು ಗೌರವ ಕೊಡ್ತಾ ಇದ್ದಿದ್ದು ಅವ್ರು ಕೂತ್ಕೋತಾ ಇದ್ದು ಚೇರ್ಗೆ, ಅವ್ರು ಹಾಕೋತಾ ಇದ್ದ ಸಾರ್ಗೆ ಸರ್. ಆದ್ರೆ ಇವತ್ತು ನಿಮ್ ಕರ್ತವ್ಯನ ಮೆಚ್ಚಿ ನಾನು ತಲೆಬಾಗ್ತಿದ್ದೀನಿ ಸರ್. ಸರ್, ಭಾರತೀಯರು ಮತ್ತೆ ಗುಲಾಮರಾಗಬಾರದು ಅಂತ ನಮ್ಮ ದೇಶದ ಗಡಿಯಲ್ಲಿ ಸೈನಿಕರು ಪ್ರಾಣನ ಒತ್ತೆ ಇಟ್ಟು ಹೋರಾಡ್ತಾ ಇದ್ದಾರೆ ಸರ್. ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋ ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾನ ಮರ್ಯಾದೆ ಬಿಟ್ಟು ತಮ್ಮ ಅಧಿಕಾರನ ಕೇವಲ ಕಳ್ಳ ಕದಿಯಮರಿಗೆ ಅಡ ಇಟ್ಟು ಗುಲಾಮರಾಗಿ ಬಾಳ್ತಾ ಇದ್ದಾರೆ ಸರ್. ಸರ್, ಅಧಿಕಾರದಲ್ಲಿರೋ ನಿಮ್ಮಂತ ದೊಡ್ಡ ದೊಡ್ಡ ಆಫೀಸರ್ಗಳು ಈ ಕರ್ತವ್ಯಕ್ಕೆ ಬೆಲೆ ಕೊಟ್ರೆ ನಮ್ಮ ದೇಶದಲ್ಲಿರೋ ದೊಡ್ಡ ದೊಡ್ಡ ಖದೀಮರುಗಳನ್ನೆಲ್ಲ ಮಟ್ಟ ಹಾಕ್ಬೋದು ಸರ್. ಆವಾಗಲೇ ಗಾಂಧೀಜಿಯವರು ಕಂಡ ರಾಮರಾಜ್ಯದ ಕನಸು ನನ್ಸಾಗೋದು ಸರ್. ಹಾಯ್ ಮುದು. ನೀವೊಬ್ಬ ಸಿನ್ಸಿಯರ್ ಆಫೀಸರ್ ಅಂತ ನನಗ್ ಗೊತ್ತು. ತಮ್ಮ ಕೆಲ್ಸನ ನಿಯತ್ತಾಗಿ ಮಾಡ್ತೀರಾ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅದ್ರ ಜೊತೆಗೆ ಒಂದ್ ಹೆಣ್ಣಿಗೆ ಗಂಡನಾಗಿ ಅವಳನ್ನ ಸರಿಯಾಗಿ ನೋಡ್ಕೊಳ್ಬೇಕಾಗಿರೋದು ಗಂಡನ ಧರ್ಮ. ಆದ್ರೆ ತನ್ನ ಹೆಂಡತಿ ಊಟ ಮಾಡದೇ ಇದ್ರೆ ಅವಳು ಹೊಟ್ಟೆಲಿ ಬೆಳೀತಾ ಇರೋ ತಮ್ಮ ಮಗು ಕೂಡ ಉಪವಾಸ ಇರುತ್ತೆ ಅನ್ನೋ ಜ್ಞಾನ ಕೂಡ ಇಲ್ವಲ್ಲ ನಿಮ್ಗೆ? ಅಂಜಲಿ, ನನ್ ತಂಗಿ ಜೊತೆ ನೀನು ಊಟ ಮಾಡ್ಬೋದಿತ್ತಲ್ಲ. ನಾನ್ ನಿನ್ನ ಊಟ ಮಾಡ್ಬೇಡ, ಉಪವಾಸ ಇರು ಅಂತ ಹೇಳಿದ್ನಾ? ಇಲ್ಲ. ಅಲ್ಲರಿ, ಯಾವತ್ತಾದ್ರೂ ನಾನು ನಿಮ್ಮನ್ ಬಿಟ್ಟು ಊಟ ಮಾಡಿದಿನ? ಈ ಸಮಯದಲ್ಲಾದ್ರೂ ಕಷ್ಟ ಸುಖ ಮಾತಾಡ್ಕೊಂಡು ನಿಮ್ ಜೊತೆ ನೆಮ್ಮದಿಯಾಗಿ ಊಟ ಮಾಡೋಣ ಅನ್ನೋದೇ ನನ್ನ ಆಸೆ ರೀ. ಏನ್ ಮಾಡೋದು, ನನ್ನ ಕೆಲ್ಸಾನೇ ಅಂತದ್ದು. ಕಳ್ಳರನ್ನ ರೌಡಿಗಳನ್ನ ಟೈಮ್ ನೋಡಿ ಹಿಡಿಯಕ್ಕಾಗುತ್ತಾ? ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊತೀವಿ ನಾವು? ಹೌದು, ನಾನ್ ಹಾಗೆ ಆಡೋದು. ಎಲ್ಲ ತಪ್ಪುನು ನಂದೇನೆ. ಅಂಜಲಿ, ಅಂಜಲಿ, ನಾನು ಇಷ್ಟ ನೀನ್ ಅರ್ಥ ಮಾಡ್ಕೊಡೋದು. ನೋಡು, ನನ್ನ ಕೆಲ್ಸದ ಬಗ್ಗೆ ಎಷ್ಟು ಜವಾಬ್ದಾರಿ ಇದೆಯೋ ಹಾಗೆ ನನ್ನ ಮಗು ಬಗ್ಗೆ, ನನ್ನ ಸಂಸಾರದ ಬಗ್ಗೆ ಇನ್ನೂ ಹೆಚ್ಚು. ಮೈ ಡಿಯರ್ ಅಂಜಲಿ, ನಾನು ಮಾಡೋ ಕೆಲಸದಲ್ಲಿ ನನಗೆ ಸಿಗೋ ಹೆಸರು ಕೀರ್ತಿಯಲ್ಲಿ ಅರ್ಧ ಪಾಲು ನಿನಗೂ ಸೇರಿತ್ತು. ಸರಿ, ಈಗ ಊಟ ಮಾಡೋಣ? ನನ್ಗೆ ಹಸ್ವಿಲ್ಲ. ಹೌದಾ? ನಿನಗೆ ಹಸ್ವಿಲ್ದೆ ಇದ್ರು ನೋ ಪ್ರಾಬ್ಲಮ್, ನಿನಗೆ ಕೋಪ ಬಂದ್ರು ನೋ ಪ್ರಾಬ್ಲಮ್.
ನನ್ನ ಮಗನಿಗೆ ಹಸ್ವಾಗುತ್ತಲ್ಲ ರಾಜ. ಆಹಾ ಇದಕ್ಕೇನು ಕಡಿಮೆ ಇಲ್ಲ. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟಕ್ಕೆ ಬನ್ನಿ. ಕಲ್ಪನಾ ಕಾಯ್ತಿದ್ದಾಳೆ ನಿಮ್ಗೋಸ್ಕರ. ಓಕೆ ಓಕೆ ಓಕೆ. ಇವ್ರನ್ನ ಮಸ್ಕ ಹೊಡೆಯಷ್ಟರಲ್ಲಿ ಅದ್ಗೆ ನಿಮ್ ಕೋಪ ಎಷ್ಟೊತ್ತು ಅಂತ ನನಗ್ ಗೊತ್ತಿಲ್ವಾ? ಕಲ್ಪನಾ, ನಿಮ್ ಅಣ್ಣನಿಗೆ ನನ್ ಮೇಲೆ ನಿನ್ ಮೇಲೆ ಪ್ರೀತಿನೂ ಇಲ್ಲ, ಜವಾಬ್ದಾರಿನೂ ಇಲ್ಲ. ಅವ್ರ ಪ್ರೀತಿ ಎಲ್ಲ ಅವ್ರ ವಂಶಧಾರಕನ ಮೇಲೆ ಮಾತ್ರ. ಹೌದು, ಮತ್ತೆ ನೀವು ಊಟ ಮಾಡದೇ ಇದ್ರೆ ನನ್ನ ಅಳಿಯ ಹೊಟ್ಟೆ ಹೆಸ್ಕೊಂಡಿರ್ತಾನೆ ಅಂತ ನನ್ಗೂ ನೋವಾಗುತ್ತೆ. ಹೌದೌದು, ಆ ವಂಶಧಾರಕನ ಮೇಲೆ ನೀವ್ ಇಷ್ಟೊಂದು ಪ್ರೀತಿ ತೋರಿಸಿ ನಾನು ಉಪವಾಸ ಹಾಕ್ಬಿಟ್ರೆ ನನ್ನನ್ನು ಬೈಕೊಂಡ್ಬಿಡ್ತಾನೆ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ಬರೀ ಬೈಯೋದಲ್ಲ, ಪೊಲೀಸ್ ನೋಡ್ತಾರ ಹೊಡೆಯೋದ್ನು ಕಲಿಸ್ತೀನಿ. ಸಾರ್ 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 ಬಾಂಬು ಸಾರ್ ಸಾರ್ ಬಾಂಬು ಸಾರ್. ಮೊದಲು ಪೊಲೀಸ್ ಫೋನ್ ಮಾಡಯ್ಯ. ಸರ್ ನಾವೇ ಪೊಲೀಸ್ ಕಣಯ್ಯ, ಪೊಲೀಸ್ ನಾಯಿಗಳಿಗೆ ಫೋನ್ ಮಾಡಯ್ಯ, ಆಂಬುಲೆನ್ಸ್ ಫೋನ್ ಮಾಡಯ್ಯ, ಟಿವಿ ಸ್ಟೇಷನ್ ಫೋನ್ ಮಾಡಯ್ಯ, ಈ ಬಾಂಬ್ ಕಂಟ್ರೋಲ್ ವಿಜ್ಞಾನಿಗಳು ಫೋನ್ ಮಾಡಯ್ಯ, ಯಾರಿಗೋ ಮಾಡಯ್ಯ. ಸಾರ್ ಅದು ಬಾಂಬ್ ಅಲ್ಲ ಸಾರ್, ರಾಗಿ ಮುದ್ದೆ. ಬೇಕಾದ್ರೆ ನೋಡಿ ಸರ್ ಧೈರ್ಯವಾಗಿ. ಇದ್ಯಾಕೆ ಸರ್ ಕರೆಂಟ್ ಹೊಡೆದ್ ಕಾಗೆ ತರ ಆಡ್ತಿದ್ದೀರಾ? ಹೌದಯ್ಯ, ರಾಗಿ ಮುದ್ದೆ. ಸಾರ್ ನಾನು ಮನಸ್ಸಲ್ಲೇ ಒಂದಲ್ಲ ಅಂತ 10 ಜನ ಹುಡುಗಿರು ಪ್ರೀತಿಸಿದೆ ಸರ್. ಒಬ್ರು ನನಗೆ ಐ ಲವ್ ಯು ಅಂತ ಹೇಳಲೇ ಇಲ್ಲ ಸರ್. ಅದೇ ಫೀಲಿಂಗ್ ನಲ್ಲಿ ಈ ಜಗತ್ನಲ್ಲೇ ಇರಬಾರದು, ನೆಗೆದು ಬಿದ್ಬಿಡ್ಬೇಕು ಅಂತ ರಾಗಿ ಮುದ್ದೆ ನಾನು ವಿಷ ಬೆರೆಸ್ಕೊಂಡು ದೂರ ಸಾಯಣ ಅಂತ ಹೋಯ್ತಿದ್ರೆ ಈ ಪಾಪಿ ಈ ಪೊಲೀಸು ನನ್ನ ಫಾಲೋ ಮಾಡ್ಕೊಂಡ್ ಬಂದು ಮಾತಾಡಕ್ಕೂ ಬಿಡದಂಗೆ ಅಂಡ ಮೇಲೆ ಒತ್ತಿ ಅಡ್ಕೊಂಡ್ ಬಂದ್ಬಿಟ್ಟು ಸರ್. ಹಾಗಾದ್ರೆ ನಿನಗೆ ಮದುವೆ ಆಗಿಲ್ವಾ? ಇಲ್ಲ ಇಲ್ವಾ? ಬರೇ ಕಡೆ ನೀವ್ ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ. ಹೌದು, ಮದುವೆ ಆಗಿಲ್ಲ ಅಂತ ಹೇಳಿದ್ರಲ್ಲ, ಯಾಕೆ? ಯಾಕೋ ನನಗೂ ಗೊತ್ತಿಲ್ಲಪ್ಪ. ಎಲ್ರು ಹೇಳ್ತಾರೆ ಹುಡುಗಿರು ಈ ಬ್ಯೂಟಿಫುಲ್ ಫೇಸ್ ಕಟ್ ನೋಡಿದ ತಕ್ಷಣ ಮಲ್ರಾಗ ಬಂದ್ಬಿಟ್ಟು 8 ದಿವಸ ಮನಿಕೊಂಡ್ಬಿಡ್ತಾರೆ. ಮೇಲೆ ಹೇಳಕ್ಕೆ ಇಲ್ವಂತಿ. ನೋಡಯ್ಯ ಗಂಗೆಯ, ನಿನ್ನ ಮಗಳ ಮದುವೆ ಆಗಿ 9ನೇ ದಿವಸಕ್ಕೆ ಮೊದಲನೇ ಗಂಡ ಸತ್ತು ಹೋಗ್ಬಿಡ್ತಾನೆ. 2ನೇ ಮದುವೆ ಆದ ನಂತರವೇ ಅವಳು ದೀರ್ಘ ಸುಮಂಗಲೆಯಾಗಿ ಬಾಳೋದು. ಈ ಬ್ಯಾಟ್ಸ್ ಮೇಲೆ ನನ್ನ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ಬಿಟ್ರೆ 9ನೇ ದಿವಸಕ್ಕೆ ನೆಗೆದು ಬಿಡ್ತಾನೆ. ಆಮೇಲೆ ಒಳ್ಳೆ ಹುಡುಗನ ಮದುವೆ ಮಾಡ್ಬಿಟ್ರೆ ನನ್ನ ಮಗಳು ಸುಖವಾಗಿರ್ತಾಳೆ. ಮೈ ಡಿಯರ್, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಕಾಯಿಲೆಗೆ ನಾನ್ ಮೆಡಿಸಿನ್ ಕೊಡ್ತೀನಿ. ನಿಮ್ಮ ಎಕ್ಸ್ಟ್ರಾಡಿನರಿ ಬ್ಯೂಟಿಗೆ, ನಿಮ್ಮ ಎಕ್ಸ್ಟ್ರಾಡಿನರಿ ಸ್ಟ್ರಕ್ಚರ್ಗೆ ನನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತೀನಿ. ಈ ಬ್ಯಾಡ್ ಫಿಗರ್ಗೆ ಹುಡುಗಿಗೆ ಏಡ್ಸ್ ಇರ್ಬೋದಾ? ಫಸ್ಟ್ ಹ್ಯಾಂಡ್, ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್. ಮೈ ಡಿಯರ್ ಬೋಂಡಾಪತಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಮಾಮ್, ನೀನ್ ಡಾಕ್ಟರ್ ಹೆಂಗಿರ್ಬೋದು ಅಂತ ಥಿಂಕ್ ಮಾಡಿ. ನನ್ನ ಮಗಳಿಗೇನು ತ್ರಿಪುರ ಸುಂದರಿಗಿಂತ ಅವನಿಗೆ ಜಾಸ್ತಿನೇ. ತಗೋ ಫೋಟೋ ನೋಡು, ಫೇಸು ಬ್ಯೂಟಿಫುಲ್. ಬರಲಿ ಬರಲಿ ಬರಲಿ. ಏನಮ್ಮ ಚಕ್ಕೋತ, ನಿನ್ನ ಮದುವೆ ಆಗೋ ಗಂಡು ಎಷ್ಟು ಸ್ಮಾರ್ಟ್ ಆಗಿ ಚೆನ್ನಾಗಿದ್ದಾನಲ್ವಾ? ಈ ಬ್ಲಾಕ್ ಬಾವುಟನ ನಾನ್ ಮದ್ವೆ ಆಗೋದಾ? ಬಾಮೈಲಿ ಬಾ ಇಲ್ಲಿ ಕೂತ್ಕೋಮ್ಮ, ಹೇಳ್ತೀನಿ. ನಿನ್ನ ಆ ಬ್ಯಾಟ್ಸ್ಮನ್ ಕೊಟ್ಟು ಮದುವೆ ಮಾಡೋಷ್ಟು ಪೆದ್ದ ನಾನಲ್ಲಮ್ಮ. ನೋಡು, ನಿನ್ ಜಾತಕದಲ್ಲಿ ಏನ್ ಬರ್ದಿದೆ ಗೊತ್ತಾ? ಏನ್ ಬರ್ದಿದೆ? ನಿನಗೆ ಮದುವೆ ಆದ 9ನೇ ದಿವಸಕ್ಕೆ ನಿನ್ ಗಂಡ ಸತ್ತೋಗ್ಬಿಡ್ತಾನಂತೆ. ನನ್ ಗಂಡ ಸತ್ತೋಗ್ತಾನ? ಅಯ್ಯಯ್ಯೋ, ನನ್ ಮೊದಲನೇ ಗಂಡ ಸತ್ತೋಗ್ತಾನೆ. ಅದರಿಂದ ನಿನ್ ಜಾತಕದಲ್ಲಿರೋ ದೋಷ ಪೂರ ಪರಿಹಾರ ಆಗುತ್ತೆ. ಅದಕ್ಕೆ ಈ ಬ್ಯಾಟ್ಸ್ಮನ್ಗೆ ನಿನ್ನ ಕೊಟ್ಟು ಮದುವೆ ಮಾಡ್ಬಿಟ್ರೆ ಇವ್ನು ಸತ್ತೋಗ್ಬಿಡ್ತಾನಲ್ವಾ, ಆಗ ನಿಂಗೆ 2ನೇ ಮದುವೆ ಮಾಡ್ಬಿಡ್ತೀನಿ. ನಂಗೆ 2ನೇ ಗಂಡ ಬರ್ತಾನ? ಅದಕ್ಕೆ ನಾನ್ ಕೇಳಿದ್ದಕ್ಕೆಲ್ಲ ಹೂ ಹೂ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? ಅಯ್ಯೋ, ನನ್ನ ಮುದ್ದಿನ ಮಗಳು. ಏನಮ್ಮ ಚಕೋತ, ಹುಡುಗ ನಿನಗೆ ಒಪ್ಪಿಗೆನಾ? ಮಿಸ್ಟರ್ ಬೋಂಡಾಪತಿ, ನನ್ನ ಮಗಳು ನಿಮ್ಮ ಮೊದಲನೇ ನೋಟಕ್ಕೆ ನಿಮ್ ಚಡ್ಡಿ ಒಳಗೆ ಬಿದೋಗ್ಬಿಟ್ಲು. ಅಲ್ಲಲ್ಲ, ನಿಮ್ ಎದೆ ಒಳಗೆ ಬಿದೋಗ್ಬಿಟ್ಲು ಅಂದೆ. ನೋಡಿ ಮಿಸ್ಟರ್ ಬೋಂಡಾಪತಿ, ನಾಡಿದ್ದು ಮಠ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ರಾಹುಕಾಲ ಯಮಗಂಡ ಕಾಲ ಗಂಟು ಹಾಕೊಂಡ್ಬಿಟ್ಟಿರುತ್ತೆ. ಆಗ ಸಾವುಕಾರ್ ನೆಕ್ಕಪ್ನೋ ರಿಜಿಸ್ಟರ್ ಆಫೀಸಿಗೆ ಬಂದ್ಬಿಡಿ. ಒಂಟಿಯಾಗಿರೋ ನಿಮ್ಮನ್ನ ನಾ ಜಡ್ಡಿ ಹಾಕೊಂಡ್ಬಿಡ್ತೀನಿ. ಅಲ್ಲಲ್ಲ, ಒಂಟಿಯಾಗಿರೋ ನಿಮಗೆ ನನ್ನ ಮಗಳನ್ನ ಗಂಟು ಹಾಕ್ಬಿಡ್ತೀನಿ ಹಿಂದೆ.
ಓಕೆ ಓಕೆ ತೊಟ್ಟು ಬೆವರಿಗೆ ಸಮನಾಗಿ ನಿನ್ನ ಮೈಯಿಂದ ಒಂದೊಂದು ಬಾಟ್ಲು ರಕ್ತ ಸುರಿಸ್ತೀನಿ. ಹಾ, ನಿನ್ನ ತಲೆನ ನನ್ನ ಪಾದದ ಮೇಲೆ ಇಟ್ಟು ನೀನ್ ಪಶ್ಚಾತ್ತಾಪ ಪಡುವಂಗ್ ಮಾಡ್ತೀನಿ. ಇನ್ನಂತ ಬಚ್ಚಾಗಳನ್ನ ನನ್ನ ಸರ್ವಿಸಲ್ಲಿ ಎಷ್ಟು ಜನ ನೋಡ್ರು. ಏನಂದೆ? 2 ಸೆಕೆಂಡ್ ಕತ್ಲೆ ಕೋಣೆಯಲ್ಲಿ ಇರಲ್ವಾ? 72 ಗಂಟೆಗಳ ಜೈಲಲ್ಲಿ ಕೊರೆಯಾಗಿ ಮಾಡಿದ್ದೀನಿ. ಹೆಚ್ಚಿಗೆ ಮಾತಾಡಿದ್ರೆ ಇರೋ ಬೇಲು ಕ್ಯಾನ್ಸಲ್ ಆಗಿ ಬುಲ್ಡಾಗ್ ತರ ಜೈಲಲ್ಲಿ ಇದ್ಕೊಂಡು ಗಂಟೆ ಬಾರಿಸ್ತಾ ಕೈಯಲ್ಲಿ ತಟ್ಟೆನ್ ಹಿಡ್ಕೊಂಡು ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯಾಗಿ ಮಾಡ್ತೇನೆ. ಏಯ್ ಜಾಸ್ತಿ ಮಾತಾಡ್ಬೇಡ, ನೀನ್ ಸುಮ್ಮನೆ ಬಾಪ. ಓಂ ಯೋಗಾನಂದಕರೇ ನಮಃ. ಓಂ ಚಿತ್ರತ್ರಾಣಕರಿಯೇ ನಮಃ. ಓಂ ಐಶ್ವರ್ಯವೇ ನಮಃ. ಓಂ ಚಂಡಿಕಾಯೇ ನಮಃ. ಓಂ ಶಂಕರಿಯೇ ನಮಃ. ಆ ಎಸಿಪಿ ಅವನೊಬ್ಬ ಕುನ್ನಿ ನನ್ನನ್ನ ತಟ್ಟೆ ಕೊಟ್ಟು ಜೈಲಲ್ಲಿ ಕ್ಯೂ ನಿಲ್ಸ್ತಾನಂತೆ. ಕ್ಯೂ ಹೋಗ್ಲಿ ಬಿಡು, ನೀನೊಬ್ಬ ಕಾರ್ಪೊರೇಟರ್. ನೀನು ಒಬ್ಬ ಕಾರ್ಪೊರೇಟರ್, ಏನ್ ಪ್ರಯೋಜನ? ನಿನ್ನ ಮಗ ನಾನು 3 ದಿವಸ ಜೈಲಲ್ಲಿ ಕೊಳಿತಾ ಇದ್ದೆ ಅಂದ್ರೆ ಏನ್ ಅರ್ಥ? ಏನ್ ಮಾಡ್ತಾ ಇದ್ದೆ ನೀನು? ಕರಿಯೇ ನಮಃ. ಓಂ ಚಿತ್ರತ್ರಾಣಕರಿಯೇ ನಮಃ. ಓಂ ಐಶ್ವರ್ಯವೇ ನಮಃ. ಮುಂದೆ ಪ್ರಪಂಚನ ಆಳ್ಬೇಕಾಗಿರೋ ನಿನ್ ಮಗ 3 ದಿವಸ ಕತ್ಲೆ ಕೋಣೆಯಲ್ಲಿ ಬರೀ ನೆಲದ ಮೇಲೆ ಸೊಳ್ಳೆಗಳ ಜೊತೆ ಕಚ್ಚಿಸ್ಕೊಂಡು ಊಟ ನಿದ್ದೆ ಇಲ್ದೆ ಕೊರಗ್ತಾ ಇದ್ರೆ ಎಲ್ಲವನ್ನು ನೋಡಿ ಏನು ಕಿಸಿಯೋಕಾಗ್ದೆ ಆ ನಗ್ತಾ ಇರೋ ದೇವ್ರ ಮುಂದೆ ಶಾಂತಿ ಮಂತ್ರ ಜಪಿಸ್ತಾ ಇದೆಯಲ್ಲ, ಇದು ಯಾವ ನ್ಯಾಯ? ಓಂ ಈಶ್ವರಿಯೇ ನಮಃ. ಓಂ ಚಂಡಿಕಾಯೇ ನಮಃ. ನೋಡು ನನ್ ಮೈನ. ನನಗೆ ಬುದ್ಧಿ ಬಂದಾಗಿನಿಂದ ಎಂತದೇ ಪರಿಸ್ಥಿತಿಯಲ್ಲಿ ನಿನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಕ್ ಬಿಟ್ಟಿದಿನ? ಓಂ ಮಹಿಷಾಸುರ ಮರ್ದಿನಿಯೇ ನಮಃ. ಓಂ ಯಾವನಾದ್ರೂ ಒಬ್ಬ ಕಾಕಿಯವನ್ನ ನಿನ್ನ ಮೈ ಮುಟ್ಟಕ್ ಬಿಟ್ಟಿದಿನ? ಇಲ್ಲ. ಆದ್ರೆ ಈ ರಾಣ ಲಾಠಿಯಲ್ಲಿ ಹೊಡ್ಸ್ಕೊಂಡು ಬೂಟಲ್ಲಿ ತುಳಿಸ್ಕೊಂಡು ಅನಾಥವಾಗಿ ಬಿದ್ದಿದ್ದ. ನಿನ್ನಂತ ನಾಲಾಯಕ ಅಪ್ಪ ಬದುಕಿದ್ದು ಏನ್ ಪ್ರಯೋಜನ? ಏನ್ ಪ್ರಯೋಜನ? ನಿನಗಿರೋ ಒಬ್ಬನೇ ಒಬ್ಬ ಮಗನಿಗೆ ರಕ್ಷಣೆ ಕೊಡಕ್ಕಾಗಿಲ್ಲ ನಿನ್ ಕೈಯಲ್ಲಿ. ನೀನು ಮಾಡಿರೋದು ಮಹಾನ್ ಗರಂದಾರಿ ಕೆಲಸ. ಅದಕ್ಕೆ ನಿನ್ನ ಬೆನ್ನು ತಟ್ಟಿ ಶಬಾಷ್ಗಿರಿ ಹೇಳ್ಬೇಕಾಗಿತ್ತೇನೋ ಅಲ್ವಾ? ನೀನು ಮಾಡಿರೋ ದೇಶದ್ರೋಹದಿಂದ 1000 ಜನನ ಬಲಿ ತಗೊಂಡೆ. ಅಂಥದ್ರಲ್ಲಿ ಭಯೋತ್ಪಾದಕರ ಲಿಸ್ಟ್ ಅಲ್ಲಿರೋ ನಿನ್ನಂತ ದೇಶದ್ರೋಹಿನ 3 ದಿವಸದಲ್ಲಿ ಸ್ಟೇಷನ್ ಇಂದ ಆಚೆ ಕರ್ಕೊಂಡು ಬಂದೆ. ಅದಕ್ಕೆ ಸಂತೋಷ ಪಡೋ. ಸಮಯಕ್ಕೆ ಸರಿಯಾಗಿ ಕುತಂತ್ರ ಮಾಡಿ ಅಪಾಯದಿಂದ ಉಪಾಯವಾಗಿ ತಪ್ಪಿಸ್ಕೊಳ್ಳೋ ತಂತ್ರ ಗೊತ್ತಿಲ್ದಿರೋ ನಿನ್ನಂತ ನಾಲಾಯಕಪ್ಪ ನನ್ನಂತ ಮಗನಿಗೆ ಬೇಕಾಗಿಲ್ಲ ನನಗೆ. ಅಪ್ಪ 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 ನಮ್ಮಪ್ಪ ಸತ್ತೋದ ನಮ್ಮಪ್ಪ ಸತ್ತೋದ. ಇನ್ಮೇಲೆ ಈ ಅಂಡರ್ ವರ್ಲ್ಡ್ ಪ್ರಪಂಚಕ್ಕೆ ನಾನೇ ಟಾನ್. ಹೋಗಿ ಆ ಸಿಟಿ ಮಾರ್ಕೆಟ್ ರೌಡಿ ಕರಿಯನ ಇಮಿಡಿಯೇಟ್ ಆಗಿ ಮೀಟ್ ಮಾಡಕ್ ಹೇಳು.
ಹೆಸರಿಗೆ ತಕ್ಕನಾಗೆ ಇದೆಯಾ ನಿನ್ನೊಂದು ಗೊತ್ತಾ ಮರಿ, ನಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ. ಎಲ್ರಿಗೂ ಒಂದೊಂದು ಏರಿಯಾ ಕೊಟ್ಟು ದಾದಾ ಆಗಿ ಬೆಳೆಯೋಕ್ ಬಿಟ್ಟ. ಐ ಡೋಂಟ್ ಕೇರ್. ನಾನ್ ಬೇಜಾರ್ ಮಾಡ್ಕೊಳ್ಳೋ ಯಾಕೆ ಗೊತ್ತಾ, ನನ್ಗೆ ಗೊತ್ತಿದೆ ಅದನ್ನು ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಂತ. ಇನ್ಮೇಲೆ ಈ ಸಿಟಿ ಮಾರ್ಕೆಟ್ಗೆ ನಾನೇ ಕಿಂಗ್. ಅಂದ್ರೆ ಇಲ್ಲಿನ ಒಂದೊಂದು ಇಂಚಿನ ಅಧಿಪತಿ ನಾನೇ. ಕರಿಯ ನಾನು ಆ ದಿವಸ ಪೊಲೀಸ್ ಸ್ಟೇಷನ್ ಇರುವಾಗ ನನ್ನನ್ನು ಬಿಡಿಸೋಕೆ ನಮ್ಮ ಅಪ್ಪನಿಗೆ 3 ದಿವಸ ಆಯ್ತು. ಎಷ್ಟು ದಿವಸ ಆಯ್ತು ಹೇಳು? ಕೇವಲ 3 ದಿವಸ. ಆದ್ರ ಒಂದೇ ಒಂದು ಸಿಟ್ಟಿಗೆ ನನ್ನ ಹುಟ್ಟಿಸಿದ ಅಪ್ಪನ್ನೇ ಚಟ್ಟ ಕಟ್ಟಿ ಸ್ಮಶಾನಕ್ಕೆ ಕಳಿಸಿದೆ. ನೋಡ್ ಮರಿ, ನಿನ್ಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಈ ಜಾಗ ಖಾಲಿ ಮಾಡು. ಹೋಗಮ್ಮ, ಹೋಗು. ಎಲ್ಲಾದ್ರೂ ದೂರ ಹೋಗಿ ಬದುಕು. ಏನಣ್ಣ ಇವ್ ಹಿಂಗ್ ನಿಗಿರ್ತಾವನೆ? ಈ ಕರಿಯ ಹೇಳಲ್ಲ, ಮಾಡಿ ತೋರಿಸ್ತಾನೆ. ನೋಡ್ತಿರು ಅವನಿಗೆ ಎಲ್ಲಿ ಸ್ಪಾಟ್ ಇಡ್ತೀನಿ ಅಂತ. ನಮಸ್ಕಾರ ಸರ್, ಕಂಪ್ಲೇಂಟ್ ಕೊಡ್ಬೇಕಿತ್ತು ಸರ್. ಗಂಗಯ್ಯ, Yes, sir. ಕಂಪ್ಲೇಂಟ್ ತಗೋ. ಓಕೆ ಸರ್. ಬರಯ್ಯ, ಕೂತ್ಕೋ. ನಿನ್ನ ಹೆಸರೇನು? ಕೃಷ್ಣ ಸರ್. ವಯಸ್ಸೆಷ್ಟು? ರಾತ್ರಿ 12 ಗಂಟೆಗೆ 29 30 ಬಿದ್ದೋಗ್ಬಿಡುತ್ತೆ ಸರ್. ನಿನಗೆ ಮದುವೆ ಆಗಿಲ್ಲ ತಾನೇ? ಅದೇ ಪ್ರಾಬ್ಲಮ್ ಸಾ. ಏನಪ್ಪ ನಿನ್ ಪ್ರಾಬ್ಲಮು? ಪ್ರಾಬ್ಲಮ್ ಏನು ಅಂದ್ರೆ ವರದಕ್ಷಿಣೆ ಆಸೆಗೆ ಬಿದ್ದು ದಪ್ಪಗೆ ಕಪ್ಪುಗೆ ವಿಕಾರವಾಗಿರೋ ಒಂದು ಹುಡುಗಿನ ಮದ್ವೆ ಆದ್ನಾ. ನನ್ನ ಮಗಳಿಗೆ ಮದುವೆ ಮಾಡೋಣ ಅಂತ ಅನ್ಕೊಂಡ್ರೆ ಸೆಕೆಂಡ್ ಹ್ಯಾಂಡ್ ನನ್ನ ಮಗ. ಅದ್ ಸರಿ, ಮುಂದೇನಾಯ್ತು? ಕಪ್ಗಿರೋ ಹುಡುಗಿನ ಜೊತೆಲಿ ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ ಹಾ. ಬೆಳ್ಗಿರೋ ಹುಡುಗಿನ ಮದ್ವೆ ಆದ್ನಾ. ಹಾ, ಹಾ. ಅವಳು ನೋಡಿದ್ರೆ ಕಣ್ಣೇ ಕಾಣ್ಸಕ್ಕಿಲ್ಲ. ಅದಕ್ಕೆ ಕಂಟೆಸ್ಟ್ ಮಾಡಿಸಿ ಬೇರೆ ಹುಡುಗಿನ ಮದ್ವೆ ಆದ್ನಾ. ಅವಳು ನೋಡಿದ್ರೆ ಕುಂಟೀಸ. ಅದಕ್ಕೆ ಈ ಪ್ರಾಬ್ಲಮ್ ಬೇಡ ಅಂತ ಹೈಟು, ವೆಯ್ಟ್, ಫ್ರಂಟ್ ವಾಕ್, ಬ್ಯಾಕ್ ವಾಕ್ ಎಲ್ಲಾ ಟೆಸ್ಟ್ ಮಾಡಿಸಿ ಮದ್ವೆ ಆದ್ನಾ. ಆಮೇಲೆ ಅವಳು ನೋಡಿದ್ರೆ ಏನಾಯ್ತಯ್ಯ? ರಾತ್ರಿ ಹೊತ್ತು ಎಡಕ್ಕೊಂದು, ಬಲಕ್ಕೊಂದು, ಮುಂದಕ್ಕೊಂದು, ಹಿಂದಕ್ಕೊಂದು 4 ಹೆಂಡ್ರು ಸೇರ್ಕೊಂಡು ನನ್ ಪಕ್ಕದಲ್ಲಿ ಮಲ್ಕೋ ಅಂತ ಗಲಾಟೆ ಮಾಡ್ತಾರೆ ಸ. ಈ ಗಲಾಟೆಲಿ ಎಲ್ಲಿ ನನ್ ತಲೆ ಹೊಡೆದು ಬಿಡ್ತಾರೋ ಅಂತ ಭಯ ಸ. ಅದಕ್ಕೆ ಸೆಕ್ಯೂರಿಟಿ ಕೊಡಿ ಸ. ಹಾಕ್ಬಿಡ್ತೀನಿ ನೋಡು ಸೆಕ್ಯೂರಿಟಿ ಅಂತೆ. ಅಲ್ಲಯ್ಯ, ನಮ್ಮ ದೇಶದಲ್ಲಿ ಎಂಥ ದೊಡ್ಡ ದೊಡ್ಡ ವಿಐಪಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಸಿನಿಮಾ ನಟಗಳಿಗೆ ಸೆಕ್ಯೂರಿಟಿ ಕೊಡಕ್ಕಾಗದೆ ನಾವು ಒದ್ದಾಡ್ತಾ ಇದ್ರೆ ನೀನು ಮಾಡಿರೋ ಚಿಲ್ಲರೆ ಕೆಲಸಕ್ಕೆ ನೀನು ನೇಣು ಹಾಕ್ಬಿಡ್ತೀನಿ ಉಷಾ. ಅಯ್ಯೋ ಹಂಗ್ ಮಾಡ್ಬೇಡಿ ಸಾ, ನನ್ ಕಾಪಾಡಿ ಸಾ. ನಿನ್ನ ಕಾಪಾಡ್ಬೇಕು ಅಂದ್ರೆ 500 ರೂಪಾಯಿ ತಳ್ಳು. ಲಂಚನ ಸಾ? ಲಂಚ ಅಂತ ಚುಚ್ಚು ನಿನ್ ಬಾಯಿಗೆ. ಲಂಚ ಅಲ್ಲಯ್ಯ, ನೀನು 500 ರೂಪಾಯಿ ಕೊಟ್ರೆ ಇಲ್ಲಿಂದ ಬಿಡುಗಡೆ, ಇಲ್ಲ ಅಂದ್ರೆ ನಿನ್ ಎಡಗಡೆ ಇದೆ ಜೈಲು, ಹತ್ಬೇಕಾಗತ್ತೆ ಬಳ್ಳಾರಿ ರೈಲು. ಅಬ್ಬಾ, ಇವತ್ತಿನ ಕ್ರಮ ಎಷ್ಟಿದೆ ಅಂತ ನೋಡ್ತೀನಿ. ಈ ನನ್ನ ಮಗ 500 ರೂಪಾಯಿ ಕೊಟ್ಟಿದ್ದಿದ್ರೆ ಸರಿಯಾಗಿ 1000 ರೂಪಾಯಿ ಆಗಿರೋದು. ಈ ಸಿಟಿಗೆ ಒಬ್ಬನೇ ಅಣ್ಣ ರಾಣ, ಬೇರೆ ಯಾರು ರಾಜ್ಯಭಾರ ಮಾಡಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ? ಮರಿ ಸ್ವಲ್ಪ ಇನ್ಸ್ಪೆಕ್ಟರ್ ಅಲ್ಲಿ ನೋಡಿ. ಯಾವುದು? ಎಲ್ಲಿ? ಕೊಲೆ ಮಾಡಿ ಹೋಗ್ತಿದ್ರೆ ಪೇಪರ್ ಹೊತ್ತಾ ಕೂತಿದ್ರಲ್ರಿ. ಸ್ವಾಮಿ, ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತಿದೆ. ಮುಚ್ಕೊಂಡು ರೈಟ್ ಹೇಳು. ಅಲ್ಲಿ ಕೊಲೆ ನಡೆದು ರಕ್ತ ಹರಿತಾ ಇದ್ರು, ಕಣ್ಣೆ ಕಾಣೋಂತರ ಕೂತಿದ್ಯಲ್ಲ, ನೀನು ಒಬ್ಬ ಪೊಲೀಸ್ ಆಫೀಸರ? ನನ್ ಮಗನೇ, ಜಾಸ್ತಿ ಮಾತಾಡಿದ್ರೆ ನಾನ್ ಮಾತಾಡಲ್ಲ, ನನ್ ಲಾಠಿ ಮಾತಾಡುತ್ತೆ. ಇದನ್ನೆಲ್ಲ ಕೇಳಕ್ ನೀನ್ ಯಾವನು? ನಾನ್ ಯಾರಾದ್ರೂ ಆಗ್ಲಿ ಅಂತ ರೌಡಿಗಳಿಗೆ ಸಲಾ ಮಾಡ್ಕೊಂಡು ಬದುಕೋ ಬದಲು ಭಿಕ್ಷೆ ಎತ್ಕೊಂಡು ಜೀವನ ಮಾಡೋ. ಏನಂದೆ? ಅಲ್ರಿ,
ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಹೊಸದಾಗಿ ಬಂದಿರೋ ACP ಬಗ್ಗೆ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗೆ? ಐ ಆಮ್ ಸಾರಿ ಸರ್. ಅಲ್ಲ ಸರ್, ಆ ರೌಡಿಗಳು ಕೊಲೆ ಮಾಡಿ ಹೋಗ್ತಾ ಇದ್ರು ಸುಮ್ನೆ ಪೇಪರ್ ಓದ್ತಾ ಕೂತಿದಾನಲ್ಲ, ಇಂಥವ್ರಿಂದಲೇ ಜನಗಳು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡೋದು. ಯು ಆರ್ ಸಸ್ಪೆಂಡೆಡ್. ಸಸ್ಪೆಂಡೆಡ್ SI. ಬಾ ತಮಾಷೆ ಮಾಡಬೇಡಿ ರಾಣ. ನನ್ನ ಸರ್ವಿಸ್ ಅಲ್ಲಿ ಫಸ್ಟ್ ಟೈಮ್ ಬ್ಲಾಕ್ ಮಾರ್ಕ್ ಬಿದ್ದುಬಿಡ್ತು. ACP. ACP ಅವನ್ ಸ್ಟಾರ್ಗಳನ್ನು ಹಾಕೊಂಡು ಸೂಪರ್ ಸ್ಟಾರ್ ತರ ಮೆರಿತಾ ಇದ್ದಾನೆ. ಆ ನನ್ನ ಮಗನ ಸ್ಟಾರ್ನ ಕಿತ್ತು ಬೆಗ್ಗರ್ ತರ ಮಾಡಿ ಫುಟ್ಪಾತ್ ಅಲ್ಲಿ ತಿರುಪೆ ಎತ್ಬೇಕು, ಅಮ್ಮ ತಾಯಿ ಅಂತ ಅಲಿಬೇಕು, ಆ ರೀತಿ ಮಾಡು. ಅವನ್ ಭಿಕ್ಷೆ ಎತ್ತೋದು ಆಮೇಲೆ ಇರ್ಲಿ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸಸ್ಪೆಂಡ್ ಆಗಿ ನಾನ್ ಅಪ್ಪ ಅವ್ವ ಅಂತ ಭಿಕ್ಷೆ ಎತ್ತಂಗ್ ಮಾಡ್ಬಿಟ್ಟ. ಲೋ ಮರಿ, ಅದಕ್ಕೆ ಯಾಕೋ ಟೆನ್ಷನ್ ತಗೊಳ್ತೀಯಾ? ನೀನು ತಿಂಗಳಿಗಟ್ಲೆ ಲಾಟಿ ಹಿಡಿದು ನಿಯತ್ತಾಗಿ ದುಡಿದ್ರು ನಿನ್ಗೆ ಸಂಬಳ ಕೊಡಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿರಲ್ಲ. ನೀನೇನು ಯೋಚನೆ ಮಾಡಬೇಡ. ಒಂದ್ ಕೆಲ್ಸ ಮಾಡು, ನನ್ ಜೊತೆ ಬಾಡಿಗಾರ್ಡ್ ತರ ಮಚ್ಚಿಡ್ದು ಓಡಾಡು. ಮಜಾನು ಮಾಡ್ಬೋದು, ದುಡ್ಡು ಎಣಿಸ್ಬೋದು. ಹೌದೌದು, ನೀನ್ ಮಾಡೋ ದಂಧೆಗೆ ಪೊಲೀಸ್ನವ್ರ ಸಪೋರ್ಟ್ ಬೇಡವಾ? ನೀನ್ ಸಾಕ್ಸೋ ಕಳ್ಳ ಮಾಲ್ನ ಚೆಕ್ ಪೋಸ್ಟ್ ನಲ್ಲಿ ಬಿಡಿಸೋದ್ ಬೇಡವಾ? ಲಾಟಿ ಹಿಡಿದಾಗ ಬಾಡಿಗಿರೋ ಕದರು ಇನ್ ಯಾವ ಗೆಟಪ್ ಅಲ್ಲಿ ಇಲ್ಲ ಗೊತ್ತಾ? ಮುಚ್ಚಯ್ಯ ಬಾಯ್ನ. 10 ದಿವಸದಿಂದ ಏರ್ಪೋರ್ಟ್ ಅಲ್ಲಿ ಸಿಕ್ಕಾಕೊಂಡಿರುವ ಗನ್ಸ್ ಬಾಂಬ್ಸ್ ನ ಬಿಡ್ಸಕ್ಕಾಗಿಲ್ಲ ನಿನ್ ಕೈಯಲ್ಲಿ. ಮಾತಾಡ್ತಾನೆ ಬೇರೆ, ಅಣ್ಣ ಬೇರೆ ಅಲ್ಲಿ ಉಗಿತಾ ಇದ್ದಾನೆ. ನೋಡು, ಕೆಲವು ಸಮಯ ಕೆಲವು ವಿಷಯಗಳಲ್ಲಿ ಗೊತ್ತಿದ್ದು ಗೊತ್ತಿಲ್ದಂಗಿರ್ಬೇಕು. ಈಗೇನಾದ್ರೂ ಸ್ಮಗಲ್ಡ್ ಗುಡ್ಸನ್ನ ಬಿಡಿಸ್ಕೊಳಕ್ ಹೋದ್ರೆ ಕೊಂಬೆ ಜೊತೆ ಬುಡಾನು ಸಿಕ್ಕಾಕೊಂಡ್ಬಿಡುತ್ತೆ. ಇಂತ ಒಗಟು ಹೇಳಂದ್ರೆ ಚೆನ್ನಾಗಿ ಹೇಳ್ತೀಯ ನೀನು. ಹಾಗಲ್ಲ ರಾಣ, ಮೊನ್ನೆ ಬಾಂಬ್ ಬ್ಲಾಸ್ಟ್ ನಡೆದಾಗಿಂದ ಅಸೆಂಬ್ಲಿಲಿ ದಿವಸ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಮ್ ಡಿಪಾರ್ಟ್ಮೆಂಟ್ ಆಕ್ಟಿವಿಟೀಸ್ ಪವರ್ಫುಲ್ ಆಗಿದೆ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ನಿಮ್ಮವ್ರಿಗೂ ಎಚ್ಚರಿಕೆ ಕೊಡು. ವೇದ ಅಂತ ಹೇಳೋಕೆ ಏನು ಕಡಿಮೆ ಇಲ್ಲ. ಒಂದು ಕೆಲಸ ಮಾಡು, ರಿಟೈರ್ಡ್ ಆದ್ಮೇಲೆ ಯಾವ್ದಾದೊಂದು ಮಠಕ್ಕೆ ಸೇರ್ಕೋ. ಒಂದು ತಂಬೂರಿ ಕೊಡಿಸ್ತೀನಿ, ದಾಸರ ಪದ ಹೇಳೋಕೆ ಲಾಯ್ಕಿದ್ಯಾ ನೀನು. ನೋಡ್ತೀನಿ ಒಂದ್ ನಿಮಿಷ. ರೇ ಸ್ವಾಮಿ, ಇಲ್ಲಿ ಹುಡುಗಿಯರು ಸಿಗ್ತಾರೇನ್ರಿ? ರೀ, ಇಲ್ಲಿ ಹುಡುಗಿರ್ ಇಟ್ಕೊಂಡು ಬಿಸ್ನೆಸ್ ಮಾಡೋ ಜಾಗ ಅಂತ ತಿಳ್ಕೊಂಡಿದ್ದೀರಾ? ನನ್ನ ಯಾರು ತಿಳ್ಕೊಂಡಿದ್ದೀರಿ ನೀವು? ನಾನು ಯಾರು ಗೊತ್ತಾ? ರಾಜೇಗೌಡನ ಮಗ, ಚಂದ್ರೇಗೌಡನ ಮೊಮ್ಮಗ, ಈ ಲಕ್ಕೇಗೌಡನ ಬಾಡಿಗೆ ಟಚ್ ಮಾಡಿದಲ್ರಿ ನೀವು. ನನ್ ಕೆಪಾಸಿಟಿ ಏನ್ ಗೊತ್ತಾ? 50 ಎಕರೆ ಗದ್ದೆ, 100 ಎಕರೆ ಬಾಳೆಹಣ್ಣಿನ ತೋಟ, 100 ಎಕರೆ ನಿಂಬೆಹಣ್ಣಿನ ತೋಟ, ಕೋಳಿ ಫಾರಮು, ಹಂದಿ ಫಾರಮು, ಇನ್ನೂ ಏನೇನೋ ಇದೆ, ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ. ಸೊ ಇಷ್ಟೆಲ್ಲ ಆಸ್ತಿಗೆ ವಾರಸ್ದಾರಿಲ್ದೆ ನನ್ನ ಆಸ್ತಿ ಎಲ್ಲ ಅಸ್ತಿ ಆಗ್ಬಿಟ್ಟಿದೆ. ಈ ನನ್ನ ಕಲರ್ನ ಸೈಡ್ ಹೊಡೆದು, ಈ ನನ್ನ ಮನಸ್ಸನ್ನ ರೈಡ್ ಮಾಡಿ, ಈ ಬಾಡಿಗೆ ಜೋಡಿಯಾಗಿರೋ ಹುಡುಗಿ ಸಿಕ್ಬಿಟ್ರೆ ಇವತ್ತೇ ಫಸ್ಟ್ ನೈಟ್, ನಾಳೆನೇ ರಿಸೆಪ್ಷನ್, ನಾಡ್ದು ಮದುವೆ. ಅಂಡರ್ಸ್ಟ್ಯಾಂಡ್? ರಿವರ್ಸ್ ನನ್ನ ಮಗ. ಆ ದಂಡಿಗಳೇ, 48 ಅವರ್ಸ್ ಟೈಮ್ ಕೊಡಿ, ಮಿಸ್ ಇಂಡಿಯಾ ತರ ಹುಡುಗಿನ ಸೆಟ್ ಮಾಡಿ ಮದುವೆ ಮಾಡಿಸ್ತೀನಿ. ಓ ಹಂಗ? ತಗೊಳ್ಳಿ ಸ್ವಾಮಿ, 10,000 ಅಡ್ವಾನ್ಸ್. ನೀವು ನನಗೆ ಒಪ್ಪುವಂತ ಹುಡುಗಿನ ಸೆಟ್ ಮಾಡಿಕೊಟ್ರೆ ನಾನು ಏನ್ ಕೊಡ್ತೀನಿ, ಎಷ್ಟು ಕೊಡ್ತೀನಿ ಇಲ್ಲಿಂದ ಹೇಳಲ್ಲ, ಇಲ್ಲೇ ಮಾಡಿ ತೋರಿಸ್ತೀನಿ. ಬಾಯ್. ಈ ಕಾರ್ಡ್ ಮನ್ಸನ್ ಚಕೋತ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ಮದ್ವೆ ಆದ 9 ದಿವಸಕ್ಕೆ ನೆಗೆದು ಬೀಳ್ತಾನೆ. ಆಮೇಲೆ ಚಕೋತ ನಾನು ಮದ್ವೆ ಆದ್ರೆ ಆಸ್ತಿನೂ ಸಿಗುತ್ತೆ, ಒಳ್ಳೆ ಹುಡುಗಿನೂ ಸಿಗ್ತಾಳೆ. ಗೌಡ್ರೆ 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 ಅಡ್ಡು ಬಿದ್ದೆ ಗೌಡ್ರೆ. ಏನ್ರಿ ಆಟ ಬೆಳೆದು ಉತ್ತರ ನಿಂತ್ಕೊಂಡು ಅಡ್ಡ ಬಿಡ್ರಿ. ಅದನ್ನು ಮಾಡ್ತೀನಿ ನಿಮ್ ಯೋಗ್ಯತೆಗೆ. ಅಲ್ಲಲ್ಲ, ನಿಮ್ಮ ವಿಶ್ವರೂಪಕ್ಕೆ ತಕ್ಕಂಗೆ ಒಂದ್ ಒಳ್ಳೆ ಹುಡುಗಿ ನೋಡಿದ್ದೀನಿ. ನಾನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಕೋತೀಯಾ? ಇಲ್ಲ ಇಲ್ಲ, ನಿಮಗ್ ಮದ್ವೆ ಮಾಡಿಸ್ತೀನಿ. ತಗೊಳ್ಳಿ ಪೊಲೀಸ್ ಸ್ಟೇಷನ್ ಅಡ್ರೆಸ್. ಪೊಲೀಸ್ ಸ್ಟೇಷನ್? ಇವ್ ಮುಚ್ಚ್ರಿ ಬಾಯ್, ನಾ ಇರ್ವೇನೋ ಹೆಗ್ನಾನ ಬಾಯೊಳಗೆ ಹೋಗ್ಬಿಡುತ್ತೆ. ನಿಮ್ಗೆ ಹೆಣ್ಣು ಕೊಡೋ ಮಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾನೆ. ಹೆಡ್ಡೊಂದಿಲ್ಲ ಅಷ್ಟೇ. ಹೌದಾ? ನಡೀರ್ ಮತ್ತೆ ಹೊಂಟು ಬಿಡೋಣ. ಏನ್ ಎಳಗೊಂಟು ಬಿಡೋಣ? ಅದನ್ನು ಹೇಳ್ತೀನಿ ಕೇಳಿ. ಅವನಿಗೆ ಬ್ರೋಕರ್ ಕಂಡ್ರೆ ಆಗಲ್ಲ. ನೀವು ಬ್ರೋಕರ್ ಮುಖಾಂತರ ಹೋದ್ರೆ ನಿಮ್ಮನ್ನ ಬಾಗಲಾಚೆ ನಿಲ್ಸಿ ಎಡಗಾಲಲ್ಲಿ ಜಾಡ್ಸ್ ಓದ್ ಬಿಡ್ತಾನೆ. ಅದಕ್ಕೆ ಡೈರೆಕ್ಟ್ ಆಗಿ ನೀವೇ ಡೀಲ್ ಮಾಡ್ಕೊಳ್ಳಿ. ಓ ಡೈರೆಕ್ಟ್ ಕ್ಯಾಚಿಂಗ್. ಅಣ್ಣನ್ ಪ್ಲಾನ್ ಪ್ರಕಾರ ಬಾಂಬ್ ಬ್ಲಾಸ್ಟ್ ಆಗಿದ್ದಕ್ಕೆ ಅಣ್ಣ ತುಂಬಾ ಖುಷಿಯಾಗಿದ್ದಾರೆ. ನೆಕ್ಸ್ಟ್ ನಿಮ್ ಪ್ರೋಗ್ರಾಮ್? ನನ್ನ ಕೆಲಸ ಸಕ್ಸಸ್ ಮಾಡಾಯ್ತು. ನಾನು ಇವತ್ತು ರಾತ್ರಿ ಫ್ಲೈಟ್ಗೆ ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ. ಮುಂದಿನ ಪ್ರೋಗ್ರಾಮ್ನ ಫೋನ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಓಕೆ, ಬೆಸ್ಟ್ ಆಫ್ ಲಕ್. ಸರಿ, ನೀನು ಹೊರಡು. ಇವತ್ತು ನೈಟ್ 10 ಗಂಟೆ ಫ್ಲೈಟ್ಗೆ
ಸಿಂಗಾಪುರ್ಗೆ ಬಂದ್ಬಿಡು. ಟೀಕ ಭಯ. ಇನ್ನು 5 ನಿಮಿಷದಲ್ಲಿ ನೀನಿರೋ ಕ್ಲಬ್ಗೆ ವೀಸಾ ಮತ್ತು ಏರ್ ಟಿಕೆಟ್ ಅನ್ನು ತಂದು ಕೊಡ್ತೇನೆ. ಓಕೆ? ಓಕೆ ಭಯ. ಏರ್ ಟಿಕೆಟ್ ಸಿಕ್ಕಿದ ತಕ್ಷಣ ನಾನು ಇಲ್ಲಿಂದ ಹೊರಡ್ತೀನಿ. ಸರ್, ಅಣ್ಣ ಅವರು ನಿಮ್ ವೀಸಾ ಪಾಸ್ಪೋರ್ಟ್ ಬಗ್ಗೆ ಹೇಳಿದ್ರು. ಯುವರ್ ಮಿಸ್ಟರ್ ಜಾನ್? ಎಸ್ ಸರ್. ಪ್ಲೀಸ್ ಸಿಟ್ ಡೌನ್. ಸರ್, ಇವತ್ತು 10 ಗಂಟೆ ಹೊರಡೋ ಫ್ಲೈಟ್ಗೆ ನಿಮ್ ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಆಗಿದೆ, ತಗೊಳ್ಳಿ ಸರ್. ಥ್ಯಾಂಕ್ ಯು. ಎಲ್ಲ ಸರಿಯಾಗಿದೆ. ನೀವಿನ್ ಹೊರಡಿ. ಥ್ಯಾಂಕ್ ಯು ಸರ್. ಹಲೋ, ನಾನು ಸಿಟಿ ಮಾರ್ಕೆಟ್ ಕರಿಯ ಮಾತಾಡ್ತಿರೋದು. ರೂಮ್ ನಂಬರ್ 101. ಎಕ್ಸ್ಕ್ಯೂಸ್ ಮೀ, ರೂಮ್ ನಂಬರ್ 101 ಅಲ್ಲಿ ಗೆಸ್ಟ್ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಸರ್. ನಿನ್ನ ಯೋಗ್ಯತೆಗಿಷ್ಟು. ಅಣ್ಣ ಹೇಳಿ ಅಣ್ಣ. ಬರೀ ರಾಣ ಅಂತ ಹೆಸರಿಟ್ಕೊಂಡ್ರೆ ಸಾಲದು, ರಾವಣಂತರ ದಿಲ್ಲಿರ್ಬೇಕು. ಆ ACP ಅಕ್ಷಯ್ ತುಂಬಾ ಖತರ್ನಾಕ್. ಆದ್ರೆ ನೀವೇನು ಯೋಚನೆ ಮಾಡಬೇಡಿ, ನಿಮ್ ದಾದ ಮೈನಾ ಯಾವ ನಾಯಿಯೂ ಮುಟ್ಟಕ್ಕಾಗಲ್ಲ. ಅಷ್ಟೇ ಅಲ್ಲ, ನಾಳೆ ಬೆಳಿಗ್ಗೆ ಯಾವುದೇ ಕಾರಣಕ್ಕೂ ನನ್ನ ದಾದ ಕೋರ್ಟ್ ಮೆಟ್ಲು ಹತ್ಲೇಬಾರ್ದು. ತಲೆ ಹೊಡೆದಾದ್ರೂ ಸರಿ, ತಲೆ ಹಿಡಿತಾದ್ರೂ ಸರಿ, ನಿಮ್ಮ ದಾದನ ಕಾಪಾಡೋ ಜವಾಬ್ದಾರಿ ನಂದು. ನಿನ್ನ ತಂಗಿ ಅವಶ್ಯಕತೆ ಇದ್ರೆ ಹೋಟ್ಲ್ ಅಶೋಕ ರೂಮ್ ನಂಬರ್ ಕಲ್ಪನಾ ಅಮ್ಮ
ಇದು ಬರೀ ಸ್ಯಾಂಪಲ್. ನಿನ್ ತಂಗಿ ಮಾನ ಶೀಲ 4 ಗೋಡೆಗಳ ಮಧ್ಯೆ ಸೇಫ್ ಆಗಿದೆ. ಇನ್ನು 24 ಗಂಟೆಯಲ್ಲಿ ದಾದನ ರಿಲೀಸ್ ಮಾಡಿಲ್ಲ ಅಂದ್ರೆ ನನ್ನ ಪವರ್ನ ನಿನ್ ತಂಗಿ ಜೊತೆ ತೋರಿಸ್ತೀನಿ. ಇದ್ಯಾವ ಕರ್ಮಾರಿ ನಮ್ಗೆ? ನಿಮ್ಮಿದ್ದ ನಾವುಗಳು ನೆಮ್ಮದಿಯಾಗಿ ಒಂದು ತುತ್ತು ಅನ್ನ ತಿನ್ನೋ ಹಾಗಿಲ್ಲ, ಹಾಯಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಅಂಜಲಿ, ಈಗೇನಾಗೋಯ್ತು? ಯಾಕೆ ಹೀಗಾಗಿರೋದ್ ಸಾಲ್ದ? ಅಲ್ರಿ, ಒಂದು ವಯಸ್ಸಿಗೆ ಬಂದಿರೋ ಹೆಣ್ಣು ಹುಡುಗಿನ 4 ಗೋಡೆ ಮಧ್ಯೆ ಬೆತ್ತಲೆ ಮಾಡಿದಾರೆ ಅಂದ್ರೆ ಏನ್ರಿ ಅರ್ಥ? ಹೊಡಿರಿ, ನನ್ನ ಕಪಾಳಕ್ಕೆ ಹೊಡೆದು ಮಾತಾಡೋ ನನ್ನ ಬಾಯಿನ ನೀವು ಮುಚ್ಚಿಸ್ಬೋದು. ಆದ್ರೆ ಈ ವಿಷಯ ನಾಳೆ 4 ಜನಕ್ಕೆ ಏನಾದ್ರೂ ಗೊತ್ತಾದ್ರೆ ಇವಳ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಅವಳ ಭವಿಷ್ಯ ಚೆನ್ನಾಗಿರ್ಲಿ ಅಂತಲೇ ನಾನ್ ನನ್ನ ಕರ್ತವ್ಯನ ಮರೆತು ಅವಳನ್ನ ಕಾಪಾಡೋದಕ್ಕೆ ಹೋಗಿತ್ತು. ನೀನ್ ಮಾತಾಡೋದ್ ನೋಡಿದ್ರೆ ಆಗಿದ್ಕೆಲ್ಲ ನಾನೇ ಕಾರಣ ಅನ್ನೋ ಹಾಗಿದೆ. ಹೌದು, ನೀವೇ. ನೀವ್ ಹಾಕಿರೋ ಈ ಬಟ್ಟೆ, ಈ ಪದವಿ, ಅದಕ್ಕಿಂತ ಹೆಚ್ಚಾಗಿ ನಿಮ್ ಹಠ. ಅಂದ್ರೆ ನನ್ನ ಕರ್ತವ್ಯಕ್ಕೆ ದ್ರೋಹ ಮಾಡುವಂತ್ಯಾ? ಹಾಗಂತಲ್ಲ ರೀ ನನ್ ಮಾತಿನ ಅರ್ಥ. ನಿಮ್ ಕರ್ತವ್ಯಕ್ಕೆ, ಸಿನ್ಸಿಯಾರಿಟಿಗೆ ಬೆಲೆ ಸಿಗ್ದಿರೋ ಈ ಜಾಗದಲ್ಲಿ ನೀವ್ ಕೆಲ್ಸ ಮಾಡ್ಬೇಡ್ರಿ. ಅಂಜಲಿ, ನಮ್ಮ ಜನರನ್ನ ಭಯದಿಂದ ನಡಗಿಸಿ ನಮ್ಮ ರಾಜ್ಯನ ಹಾಳು ಮಾಡಕೊಟ್ರ ಕಿಡಿಗೇಡಿ ಗುಂಪನ್ನ ನಾಶ ಮಾಡ್ಬೇಕು. ಅವ್ರ ಮುಷ್ಟಿಯಿಂದ ನಮ್ಮ ಜನರನ್ನ ಕಾಪಾಡಬೇಕು. ಇದೇ ನನ್ನ ಗುರಿ. ಅದನ್ನು ಮಾಡೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಅಧಿಕಾರ ನನಗಿದೆ. ಅಧಿಕಾರ ಇದೆ ಅಂತ ಅದನ್ನ ದುರುಪಯೋಗ ಮಾಡ್ಕೋಬಾರ್ದು. ನೆನ್ನೆ ನಿಮ್ಮಿಂದ ನಾವು ಕೋರ್ಟ್ನಲ್ಲಿ ತಲೆ ತಗ್ಸೋ ಹಾಗಾಯ್ತಲ್ರಿ? ಸರ್, ನಾನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ನೀವು ಯಾವ ಉದ್ದೇಶದಿಂದ ಮಾಡಿದಿರೋ ಅದು ನನಗೆ ಗೊತ್ತಿಲ್ಲ ರೀ. ಯಾವನೋ ಒಬ್ಬ ಸಾಮಾನ್ಯ ವ್ಯಕ್ತಿನ ನೀವು ಭಯೋತ್ಪಾದಕ ಅಂತ ಅರೆಸ್ಟ್ ಮಾಡಿಬಿಟ್ರೆ ಅದನ್ನ ನಾನು ನಂಬೇಕಾ? ಸರ್, ಅವ್ನ್ ಭಯೋತ್ಪಾದಕ ಅನ್ನೋದಕ್ಕೆ ನನ್ನ ಹತ್ರ ಸಾಕಷ್ಟು ಎವಿಡೆನ್ಸ್ ಇದೆ. ಹಾಗಾದ್ರೆ ಯಾಕೆ ನೆನ್ನೆ ಕೋರ್ಟ್ನಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡಲಿಲ್ಲ? ಸರ್, ಅವ್ರು ನನ್ನ ತಂಗಿನ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ. ರೀ, ಈ ಡಿಪಾರ್ಟ್ಮೆಂಟ್ ಅಂದಮೇಲೆ ಅದೆಲ್ಲ ಸಹಜ ರೀ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತೀನಿ ಅಂದ್ಮೇಲೆ ಪ್ರತಿದಿನ ಬ್ಲಾಕ್ ಮೇಲು, ಕಿಡ್ನಾಪು, ರೇಪು ಇದನ್ನೆಲ್ಲ ನೋಡ್ತಾ ಇರ್ಬೇಕಾಗುತ್ತೆ. ಹಾಗಂತ ಕೈ ಕಟ್ ಕೂತ್ಕೊಂಡ್ರೆ ರೌಡಿಗಳನ್ನ ಹಿಡಿಯಕ್ಕಾಗುತ್ತಾ? ದೇಶನ ಅವ್ರ ಕಪಿ ಮುಷ್ಟಿಯಿಂದ ಬಿಡಿಸ್ಕೊಳಕ್ಕಾಗುತ್ತಾ? ಈ ಸೆಂಟಿಮೆಂಟ್ ಇರೋರು ರಾಜೀನಾಮೆ ಕೊಟ್ಟು ಹೆಂಡತಿ ಮಕ್ಕಳ ಜೊತೆ ಮನೆಯಲ್ಲಿ ಆಟ ಆಡ್ಕೊಂಡಿರ್ಬೇಕು. ಸಾರಿ ಸರ್, ಇನ್ ಮುಂದೆ ಈ ರೀತಿ ಮಿಸ್ಟೇಕ್ ಆಗೋದಿಲ್ಲ. ಓಕೆ, ಡೋಂಟ್ ರಿಪೀಟ್ ದಿಸ್ ಟೈಪ್ ಆಫ್ ಮಿಸ್ಟೇಕ್. ಯು ಕ್ಯಾನ್ ಗೋ ನೌ. ಓಕೆ ಓಕೆ ಓಕೆ, ಆಯ್ತಾಯ್ತು ಆಯ್ತು. ಏನಯ್ಯ, ಹೆಡ್ ಕಾನಿಸ್ಟೇಬಲ್ ಗಂಗಯ್ಯ ಇದ್ದಾನೇನಯ್ಯ? ಯಾರಯ್ಯ ನೀನು? ನನ್ನ ಫಿಗರೇ ಎಮೋಷನಲ್, ನನ್ನ ಡೈಲಾಗೇ ಸೆಂಟಿಮೆಂಟ್. ನ್ಯಾಷನಲ್ ಲೆವೆಲ್ ಅಲ್ಲಿ ಮಿಸ್ತಾ ಇರೋ ಈ ಫಿಗರ್ನ ನೀನು ಯಾರಯ್ಯ ಅಂತ ಕೇಳ್ತೀಯನಯ್ಯ? ಗಂಧ ಕದಿಯೋ ಕಾಡ್ಗಳ ನೀನು ಕರ್ನಾಟಕದ ಪೊಲೀಸ್ನವ್ರಿಗೆ ಚಳ್ಳಾಣ್ ತಿನ್ನಿಸ್ತೀಯ ನಿನ್ನ. ಬಾರಿ ಪೋಸ್ ಕೊಡ್ತಾ ಇದ್ಯೋ. ಈ ಸಾರಿ ರಾಜ್ಯೋತ್ಸವ ಚಿನ್ನದ ಪದಕ ನನಗೆ. ಆಗ ನಾನು ಹೆಡ್ ಕಾನ್ಸ್ಟೇಬಲ್, ನೀನು ನನ್ನ ಅಂಡರಲ್ಲಿ ಕಾನ್ಸ್ಟೇಬಲ್ ಆಗಿರ್ತೀಯ. ನೋಡಲ್ಲಿ ಸ್ಯಾಂಡ್ಲ್ವುಡ್ ಕಳ್ಳನ್ನ. ಚಕೋತಾ ಚಕೋತಾ, ಓ ಮೈ ಡಾರ್ಲಿಂಗ್ ಚಕೋತಾ ಚಕೋತಾ. ಇವನು ಯಾವ ಒಳ್ಳೆ ಓದಿ ಕರೀತಾ ಇದ್ದಾಗಿದ್ದಾನೆ. ನನ್ನ ಮಗಳನ್ನ ಚಕೋತ ಚಕೋತ ಅಂತ ಕರೀತಾ ಇದ್ದಾನೆ. ಏನು ಒದೆ ತಿಂದಿ ಸಾಲ್ದ? ಈ ಗಂಗಯ್ಯನ ಮಗಳನ್ನ ಚಕೋತ ಅಂತ ಹೆಸರು ಕರೀತಾ ಇದೀಯ ನೀನು? ನೋಡು. ಹೊಡಿಬೇಡ ಮಾವಯ್ಯ. ಯಾಕೆ? ನಾನ್ ನಿನ್ನ ಮಗಳ ಮದ್ವೆ ಆಗ್ತೀನಿ. ನಂಗೆ 50 ಎಕರೆ ತೆಂಗಿನ ತೋಟ ಇದೆ, 50 ಎಕರೆ ಅಡಿಕೆ ತೋಟ ಇದೆ, ಕೋಳಿ ಫಾರಮು, ಹಂದಿ ಫಾರಮು, ನಿಂಬೆಹಣ್ಣಿನ ತೋಟ, ಬಾಳೆ ತೋಟ ಎಲ್ಲ ಇದೆ. ಸರಿಯಾದ ಕೂಡಲೇ ಸಿಗ್ದ. ಇಲ್ದೆ ಹೋದ ಬ್ಯಾಟ್ಸ್ಮನ್ ಸಿಕ್ಕಿರೋನು. ಇವತ್ತು ಸತ್ 3ನೇ ದಿವಸಕ್ಕೆ ನಾನು ಕೋಟ್ಯಾಧಿಪತಿ. ಆಹಾ ಸೂಪರ್, ಓಹ್ ಸೂಪರ್, ಸೂಪರ್. ಏನ್ ಯೋಚನೆ ಮಾಡ್ತಾ ಇದೀಯ ಮಾವಯ್ಯ? ನನ್ ಮಗಳಿಗೂ ನಿಮ್ಗೂ ಜೋಡಿ ತುಂಬಾ ಚೆನ್ನಾಗಿರುತ್ತೆ. ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ. ಮದ್ವೆನಾ? ನಾಳೆ ಇಟ್ಕೊಂಡ್ಬಿಡೋಣ. ಒಳಿಯಂದ್ರು ತುಂಬಾ ಫಾಸ್ಟ್ ಆಗಿದ್ದಾರೆ. ನಾಳೆ ಬೇಡ, ಮುಂದಿನ ಶನಿವಾರ ಅಮಾವಾಸ್ಯೆ. ಅಮಾವಾಸ್ಯೆ ಕಳೆದ ರಾತ್ರಿ 12 ಗಂಟೆಗೆ ಮದುವೆ ಫಿಕ್ಸ್ ಮಾಡಿ ಮುಹೂರ್ತ ಇಟ್ಕೊಂಡ್ಬಿಡೋಣ. ಓಕೆನಾ?
ನನ್ನ ತಂಗಿನ ಕಿಡ್ನಾಪ್ ಮಾಡಿಸಿದ್ಯಾರು? ಗೊತ್ತಿಲ್ಲ. ಮೊನ್ನೆ ನಡೆದ ಬಾಂಬ್ ಬ್ಲಾಸ್ಟ್ಗೆ ಯಾರು ಕಾರಣ ಹೇಳೋ? ಹೇಳೋ, ನನ್ನ ತಂಗಿನ ಕಿಡ್ನಾಪ್ ಮಾಡಿಸಿದ್ಯಾರು? ಹೇಳೋ. ಏಯ್! ಹೇಳೋ, ನನ್ನ ತಂಗಿನ ಕಿಡ್ನಾಪ್ ಮಾಡಿಸಿದ್ಯಾರು? ಗೊತ್ತಿಲ್ಲ. ನೋಡಿ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ದಾದ ಪೊಲೀಸ್ನವ್ರು ಕೊಟ್ಟು ಹಿಂಸೆಯಿಂದ ಸತ್ತಿದ್ದಾನೆ ಅಂತ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ? ಹೋಗ್ಲಿ ಬಿಡಿ ಸರ್, ಒಬ್ಬ ಭಯೋತ್ಪಾದಕನ ಅಂತ್ಯ ಆಯ್ತು. ಛಟಾಪ್ ಮಿಸ್ಟರ್ ಅಕ್ಷಯ್, ಒಬ್ಬ ರೋಗಿ ಎಷ್ಟೇ ಕೆಟ್ಟವನಾಗಿದ್ರೂ ಅವನ್ನ ಉಳಿಸಿ ಆರೋಗ್ಯವಂತನನ್ನಾಗಿ ಮಾಡೋದು ಒಬ್ಬ ಒಳ್ಳೆ ಡಾಕ್ಟರ್ ಕರ್ತವ್ಯ. ಹಾಗೆ ಒಬ್ಬ ಅಪರಾಧಿ ಎಷ್ಟೇ ದುಷ್ಟನಾಗಿದ್ರೂ ಅವನ್ನ ತಿದ್ದಿ ಒಳ್ಳೆ ಪ್ರಜೆಗಳನ್ನಾಗಿ ಮಾಡೋದು ಪೊಲೀಸ್ನವರಾದ ನಮ್ಮ ಕರ್ತವ್ಯ. ನೀವು ಮಾಡಿರೋ ತಪ್ಪಿನಿಂದ ಆ ಹೋಮ್ ಮಿನಿಸ್ಟರ್ ಫೋನ್ ಮಾಡಿ ನನಗೂಗಿತ್ತಿದ್ದಾರೆ ಗೊತ್ತಾ? ನಾನು ಅವ್ನು ಸಾಯವಾಗ ಹೊಡಿಲಿಲ್ಲ ಸರ್. ನನ್ನ ಬಲಿಪಶು ಮಾಡೋದಕ್ಕೆ ಎಲ್ಲರೂ ಸೇರಿ ಆಡ್ತಾರ ನಾಟಕ ಇದೆ. ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಸ್ವಾರ್ಥಿಗಳು ಈ ದುಷ್ಟರನ್ನ ಬೆಳೆಸ್ತಾ ಇದ್ದಾರೆ. ಡೋಂಟ್ ಟಾಕ್ ಟೂ ಮಚ್. ನೀನೊಬ್ಬ ಸಿನ್ಸಿಯರ್ ಆಫೀಸರ್ ಅಂತ ನಾನು ನಿನ್ನಿಲ್ಲಿ ಕರೆಸ್ಕೊಂಡೆ, ಬಟ್ ಯು ಆರ್ ಎ ಸ್ಯಾಡಿಸ್ಟ್. ಪ್ರತಿಯೊಬ್ಬರ ಮೇಲೂ ಅನುಮಾನ ಪಡೋದೇ ನಿನ್ನ ದುರ್ಬುದ್ಧಿ. ಯು ಆರ್ ಸಸ್ಪೆಂಡೆಡ್ ಫಾರ್ 3 months. ಗೆಟ್ ಔಟ್. ನನ್ನ ಸಸ್ಪೆಂಡ್ ಮಾಡೋದಕ್ಕೆ ನಿಮ್ಗೆ ಈ ಪೀಠಿಕೆ ಬೇಕಾಗಿತ್ತಲ್ಲ ಸರ್. ಈ ಸಸ್ಪೆನ್ಷನ್ ನಂಗೆ ಅಭ್ಯಾಸ ಇದೆ. ಬಾಂಬ್ ಬ್ಲಾಸ್ಟ್ ಮಾಡಿ ದೇಶ ನಡೆಸ್ತಾ ಇದ್ದ ಒಬ್ಬ ಭಯೋತ್ಪಾದಕನ ಹಿಡಿದು ಅವನ್ ಸತ್ತದಕ್ಕೆ ನನ್ನ ಸಸ್ಪೆಂಡ್ ಮಾಡ್ತಾ ಇದ್ದೆ. ಇಟ್ಸ್ ಆಲ್ ರೈಟ್. ನಿಮ್ಮಂತ ದೊಡ್ಡ ಅಧಿಕಾರಿಗಳು ಕೊಡೋ ತೀರ್ಮಾನ ಇಟ್ಸ್ ಆಲ್ವೇಸ್ ರೈಟ್. ಹೇಳಿ ಡಾಕ್ಟರ್. ಅಣ್ಣ, ದಾದಾಗಿ ಇನ್ನೊಂದು ಗಂಟೆಲಿ ಜ್ಞಾನ ಬರ್ತಾ ಇದೆ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ನಿಮ್ಮವ್ರು ಯಾರನ್ನಾದ್ರೂ ಕಳಿಸಿ. ಇನ್ನೊಂದು 15 ನಿಮಿಷದಲ್ಲಿ ನಮ್ಮೂರಲ್ಲಿರ್ತಾರೆ. ಓಕೆ ಓಕೆ, ನಿಮ್ಮವ್ರ ಜೊತೆಗೆ ಆ ಬ್ಯಾಲೆನ್ಸ್ ಅಮೌಂಟ್ ಅನ್ನು ಕೊಟ್ಟು ಕಳಿಸ್ಬಿಡಿ ನಮ್ಮ ಮನೆಗೆ. ನೀನ್ ಸತ್ ಹೋಗಿದ್ಯಾ ಅಂತ ನಿಮ್ಮ ಡಾಕ್ಟ್ರು ಮರಣ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ನಿನ್ನ ಜೀವಂತವಾಗಿ ಬಿಟ್ರೆ ನಾನ್ ದೇಶಕ್ಕೆ ದ್ರೋಹ ಮಾಡಿದಾಗ ನೀನ್ ಸಾಯ್ಬೇಕು. ಬೇಡ, ಏನು ಮಾಡ್ಬಿಡಿ. ನಿನ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದು ದಾದಾನ ನನ್ನ ಹತ್ರ ಸೇಫ್ ಆಗಿ ಕರ್ಕೊಂಡು ಬರ್ಬೇಕು ಅಂತ. ಆ AC ಪೆದ್ರ ಕರ್ಕೊಂಡೋಗಿ ಸಾಯಿಸು ಅಂತ ಅಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಆ ACP ಕೊನೆ ಕ್ಷಣದಲ್ಲಿ ಬರ್ತಾನಂತ ಯಾರಿಗ್ ಗೊತ್ತಿತ್ತು? ನೀವು ನಿಮ್ ವಿಷಯ ಹೇಳ್ಕೊಂಡು ನುಚ್ಕೊಂಡ್ಬಿಡ್ತೀರಾ. ನಮ್ ವಿಷಯ ಕೇಳು, ನನ್ ವಿಷಯ ಯಾರಿಗೆ ಹೇಳಿ? ಹೇಳೋಣ. ನಮ್ಮ ಸ್ಕೆಚ್ ವರ್ಕೌಟ್ ಆಯ್ತಾ? ದಾದ ಈಗ ಎಲ್ಲಿದ್ದಾನೆ? ಅದು ಏನಾಯ್ತಂತ ಬೊಗಳೋ ಅಣ್ಣ. ಅದು ಬೊಗಳೋ. ಆ ACP ನಮ್ ದಾದನ ಸಾಯಿಸ್ಬಿಟ್ಟ. ಇಲ್ಲಣ್ಣ, ನೀವು ಮಾಡುವ ತಪ್ಪಿಗೆ ನಾನು ಉಗಿಸ್ಕೋಬೇಕು ಅಲ್ಲ? ನಾನು ಉಗಿಸ್ಕೋಬೇಕು.
ನನಗೆ ಟೆನ್ಷನ್ ಆಗಿ ತಲೆ ಕೆಟ್ಟು ಚೂರು ಆಗ್ತಿದ್ರೆ ನೀನಿಲ್ಲಿ ಆರಾಮಾಗಿ ಎಣ್ಣೆ ಹೊಡಿತಾ ಕೂತಿದ್ಯಾ. ನಾಚಿಕೆ ಆಗಲ್ಲ ನಿನ್ಗೆ? ಅಣ್ಣ ಅದು ಏಯ್, ನಿನ್ನನ್ನು ನಂಬಿದಕ್ಕೆ ನನ್ ದಾದಾ ಸತ್ತ, ನಾನ್ ಕೆಟ್ಟೋದೆ. ಒಂದ್ ನಿಮಿಷ ನಾ ಹೇಳುದ್ ಕೇಳು. ನಾನು ಆ ACP ತಂಗಿಗೆ ಟಾರ್ಚರ್ ಮಾಡಿದ್ದಕ್ಕೆ ಅವನು ನಮ್ ದಾದನ ಸಾಯಿಸ್ಬಿಟ್ಟ. ಆದ್ರೆ ನಾನು ಅವನು ಸುಮ್ನೆ ಬಿಡ್ತೀನ ಅವನ್ನ? ಇಂಥ ಸೀರಿಯಸ್ ವಿಷಯಗಳಲ್ಲೆಲ್ಲ ನೀನ್ ಅಲರ್ಟ್ ಆಗಿಲ್ಲ ಅಂದ್ರೆ ಏನರ್ಥ? ಅಣ್ಣ ಆ ಸಮಯದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸತೀಶ್ ಸಸ್ಪೆಂಡ್ ಆಗಿದ್ದ. ಅದಕ್ಕಾಗಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಮುಚ್ಚೋ ಬಾಯಿ. ಹೀಗೆ ಬಿಟ್ರೆ ನಮ್ ಪ್ಲಾನ್ಸ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ನಮ್ಮ ಆಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ. ಹಾಗಾಗ್ಬಾರ್ದು. ಆ ACP ಅಕ್ಷಯ್ನ ಒಂದೇ ಸರಿ ಸಾಯಿಸಬಾರ್ದು. ಚಿತ್ರಹಿಂಸೆ ಕೊಟ್ಟು ಒಂದೊಂದು ಕ್ಷಣನು ನೋವಿನಿಂದ ನರಳುತ್ತಾ ಕೊರಗಿ ಸಾಯಿಸ್ಬೇಕು. ಅಣ್ಣ ಹಾಗಾಗಲ್ಲ ನೋಡು. ಇವತ್ತಿನಿಂದ ಆ ಸಸ್ಪೆಂಡ್ ಆದ ಇನ್ಸ್ಪೆಕ್ಟರ್ ಕಾಕಿ ಬಟ್ಟೆ ಹಾಕ್ತಾನೆ. ಅಂದ್ಮೇಲೆ ಅವನ್ ಲಾಠಿ ನಾವ್ ಹೇಳ್ದಂಗೆ ಕೇಳ್ತದೆ. ಆ ಲಾಟಿನ ನಮ್ ಚಾವಟಿ ಮಾಡ್ಕೊಂಡು ಬುಗುರಿ ಆಡಿಸ್ಲೇಬೇಕು. ನಾನ್ ಸಸ್ಪೆಂಡ್ ಆಗಿ ಮನೇಲಿ ಕೂತಿದ್ರೆ ನಿಮ್ಗೆ ಸಂತೋಷನಾ? ಹೌದು, ನನ್ನ ಗಂಡ ನನ್ ಜೊತೆನೇ ಇದಾರಲ್ಲ ಅಂತ ತುಂಬಾ ಸಂತೋಷ. ನಾನ್ ಕಷ್ಟಪಟ್ಟು ಹಿಡಿದು ಭಯೋತ್ಪಾದಕ ಸತ್ತೋದ ಅಂತ ನನಗೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಾಗಾಗಿದ್ದಕ್ಕೆ ನಮ್ಮನ್ನ ಹೋಟ್ಲ್ ಕರ್ಕೊಂಡ್ ಬಂದಿರೋದು. ಅಲ್ಲ ಕಣೆ, ನಿನ್ ಗಂಡ ಸಸ್ಪೆಂಡ್ ಆಗಿ ಮನೇಲಿ ಕೂತಿದ್ದಾನಂತ ನೀನ್ ಸ್ವಲ್ಪ ಬೇಜಾರಿಲ್ವಾ? ಇಲ್ಲ, ನನ್ನ ಗಂಡ ಅಪರಂಜಿ ಅಂತ ನನಗ್ ಗೊತ್ತು. ನನ್ ಸಂತೋಷಕ್ಕೆ ಕಾರಣ ಏನು ಗೊತ್ತಾ? 10ನೇ ತಾರೀಕು ನಮ್ ಮ್ಯಾರೇಜ್ ಆನಿವರ್ಸರಿ. 15ನೇ ತಾರೀಕು ನನ್ನ ನಾದಿದು ಬರ್ತ್ಡೇ. ಹೌದಲ್ವಾ ಅದ್ಗೆ? ನಾನ್ ಮರ್ತೇ ಬಿಟ್ಟಿದ್ದೆ. ಅಲ್ಲ, ಸಂಸಾರದ ವಿಷಯದಲ್ಲಿ ನಿಮ್ಮಣ್ಣನಿಗೆ ಮಾತ್ರ ಮರುವು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ವಯಸ್ಸಿನಲ್ಲೇ ನಿನಗೂ ನೆನಪಿನ ಶಕ್ತಿ ಹೊರಟೋಗಿದೆ ಅಂತ ಇವಾಗ ಪ್ರೂವ್ ಆಗೋಯ್ತು. ಹಾಗಲ್ಲ ಅದ್ಕೆ, ಇವತ್ತು ನಮ್ ಜೊತೆಲಿ ನಮ್ಮ ಅಣ್ಣ ಇದಾನಲ್ಲ, ಆ ಸಂತೋಷದಲ್ಲಿ ಎಲ್ಲ ಮರ್ತ್ಬಿಟ್ಟು ಅದಕ್ಕೆ ನಂಗೆ ನಾಪ್ಸಿತು. ನಿಮ್ಮ ಅಣ್ಣ ಫ್ರೀ ಇದಾರಲ್ಲ, ಎಲ್ಲ ಫಂಕ್ಷನ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು ಅದ್ಕೆ. ಹೌದು, ಥ್ಯಾಂಕ್ ಯು ಅದ್ಕೆ ಅಂತೀಯಲ್ಲ ನನ್ನ ಮುದ್ದಿನ ತಂಗಿ. ನನ್ ಟೆನ್ಷನ್ ನಿಂಗೂ ಅರ್ಥ ಆಗಿಲ್ವಾ? ಪೊಲೀಸ್ ಕೆಲ್ಸ ಟೆನ್ಷನ್ ಎಲ್ಲ ಇಲ್ಲಿ ಎಕ್ಸ್ಟೆನ್ಷನ್ ಮಾಡ್ಕೋಬೇಡ. ಇದೆಲ್ಲ ಬಿಟ್ಟು ಹೆಂಡತಿ ತಂಗಿ ಮುಂದೆ ಹೊಟ್ಟೋ ಮಗು ಬಗ್ಗೆ ಯೋಚನೆ ಮಾಡು. ಆಯ್ತು, ನನ್ನ ಮುದ್ದಿನ ತಂಗಿ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಾಗೆ. ಆ ಚಿಪ್ಸ್ ಕೊಡು. ಸರ್, ನೀವು ಮಿಸ್ಟರ್ ಅಕ್ಷಯ್, ನಿಮ್ ಮನೆ ಸರ್ಚ್ ಮಾಡ್ಬೇಕು. ನನ್ನ ಸರ್ಚ್ ಮಾಡ್ಬೇಕಾ? ಡೋಂಟ್ ಟಾಕ್.
ಯಾರು ನೀವು ಇಲ್ಲೇ ಮಾಡ್ತೀವಿ ಮಿಸ್ಟರ್ ಅಕ್ಷಯ್ ಇವರೆಲ್ಲ ಯಾರು ಅಂತ ನಾನು ನಿನ್ಗೆ ಹೇಳ್ತೀನಿ. ಇವರೆಲ್ಲ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಅವ್ರಿಗೂ ನಿನ್ಗೂ ಸಂಬಂಧ ಇದೆ. ಅವ್ರಿಗೆ ನಿನ್ನ ಮನೆಯಲ್ಲಿ ಆಶ್ರಯ ಕೊಟ್ಟಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಸೊ ಟಾಡಾ ಆಕ್ಟ್ ನಲ್ಲಿ ನಾನು ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ನನಗೂ ಲಾ ಗೊತ್ತಿದೆ, ಟಾಟಾ ಆಕ್ಟ್ ಗೊತ್ತಿದೆ. ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಹೊರಸ್ತಾಗೆ. ಮಿಸ್ಟರ್ ಮೈಂಡ್ ಯುವರ್ ಲ್ಯಾಂಗ್ವೇಜ್. ಇವರೆಲ್ಲ ಯಾರು? ಟೆರರಿಸ್ಟ್. ಇವರೆಲ್ಲ ಇಲ್ಲಿ ಹಾಕಿದ್ದಾರೆ. ಕಮಾನ್ ಟೆಲ್ ಮಿ. ಇವರೆಲ್ಲ ನನ್ನ ಮನೇಲಿ ಏನ್ ಸರ್? ನಿಮ್ಮಂತ ಕ್ರಿಮಿನಲ್ ಆಫೀಸರ್ ಸಪೋರ್ಟ್ ಇರೋದ್ನಾನೆ ಭಾರತದ ಗಡಿ ದಾಟಿ ಒಳಗೆ ಬರ್ತಿರೋದು. ಐ ಡೋಂಟ್ ವಾಂಟ್ ಎನಿ ಆಫ್ ಯುವರ್ ಆರ್ಗ್ಯುಮೆಂಟ್ಸ್. ಅದನ್ನ ತೀರ್ಮಾನ ಮಾಡೋದಕ್ಕೆ ಕೋರ್ಟ್ ಇದೆ, ಕಾನೂನು ಇದೆ. ಕಮಾನ್ ಮೂವ್. ಕಮಾನ್ 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 ಕಮಾನ್. ಎಸಿಪಿ ಅಕ್ಷಯ್ ತನ್ನ ಮನೆಯಲ್ಲಿ ಭಯೋತ್ಪಾದಕರಿಗೆ ಆಶ್ರಯ ಕೊಟ್ಟಿದ್ದಾರೆ ಎಂಬ ಆರೋಪದ ಮೇಲೆ ಆತನನ್ನು ಠಾಡಾ ಕೈದಿ ಎಂದು ಪರಿಗಣಿಸಿ ಬಂಧಿಸಲಾಗಿದೆ. ಆದರೆ ಎಸಿಪಿ ಅಕ್ಷಯ್ ತಾನು ಠಾಡಾ ಕೈದಿ ಅಲ್ಲ, ತನ್ನ ಮೇಲೆ ಆರೋಪ ಹೊರಿಸಲು ಕಿಡಿಗೇಡಿಗಳು ಮಾಡಿರುವ ಕುತಂತ್ರ. ಆದ್ದರಿಂದ ತಾನು ಅಪರಾಧಿ ಅಲ್ಲವೆಂದು ನಿರೂಪಿಸಿಕೊಳ್ಳಲು ತನಗೆ ಕಾಲಾವಕಾಶ ಬೇಕೆಂದು ಕೇಳಿರುವುದರಿಂದ ಮಾನವೀಯತೆಯ ಆಧಾರದ ಮೇಲೆ ಆತನಿಗೆ 15 ದಿವಸಗಳ ಕಾಲಾವಕಾಶ ನೀಡಿ ಆತನನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಲಾಗಿದೆ. ಆತನ ಮನೆಯಲ್ಲಿ ಅಡಗಿದ್ದ 4 ಜನ ಭಯೋತ್ಪಾದಕರನ್ನು ಠಾಡಾ ಕೈದಿಗಳು ಎಂದು ಪರಿಗಣಿಸಿ ಠಾಡಾ ಕೋಣೆಗೆ ವರ್ಗಾಯಿಸಲಾಗಿದೆ. ಅಪ್ಪಾಜಿ ಒಳಗ್ ಬನ್ನಿ. ಕೂತ್ಕೊಳ್ಳಿ ಅಪ್ಪಾಜಿ. ಇರ್ಲಿಮ್ಮ ಅಂಜು, ನೀನು ನಿನ್ನ ಪ್ರೀತಿಗೋಸ್ಕರ ನನ್ನ ದೂರ ಮಾಡಿದ್ರು ನನ್ನ ಮಗಳು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಮದುವೆ ಆದ್ಲಲ್ಲ ಅಂತ ಬಹಳ ಸಂತೋಷ ಪಟ್ಟೆ. ಅಂಥ ನನ್ನ ಅಳಿಯನಿಗೆ ಇಂಥ ಕಷ್ಟ ಬಂತಲ್ಲ ಅಂತ ಸಂಕಟನೂ ಪಡ್ತಾ ಇದ್ದೀನಿ. ನಿನ್ನ ಸಂತೋಷ ಬಹಳ ದಿವಸ ಉಳಿಲಿಲ್ಲ ಅಂಜಲಿ. ನನಗಿರೋ ಒಬ್ಬಳೇ ಮಗಳು ಒಬ್ಬ ದೇಶದ್ರೋಹಿ ಹೆಂಡತಿಯಾಗಿ ಬಾಳ್ಬೇಕಾಗಿದೆಯಲ್ಲ. ಇಷ್ಟೆಲ್ಲ ಆಸ್ತಿ ಅಂತಸ್ತು ಇದ್ರು ಸುಖ ಇಲ್ಲ, ನೆಮ್ಮದಿಯ ಊಟ ಮಾಡೋ ಹಾಗಿಲ್ಲ. ಮುಂದೆ ಹೇಗಮ್ಮ ನಿನ್ ಜೀವನ? ಈ ಸಿಟಿನಲ್ಲಿ ಭಯೋತ್ಪಾದಕರು ಸೃಷ್ಟಿಸಿದ್ದ ಭಯದ ವಾತಾವರಣನ ಹತೋಟಿಗೆ ತಂದು ಜನರ ರಕ್ಷಣೆಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ಒಬ್ಬ ಅಧಿಕಾರಿ ರೌಡಿಗಳ ಜೊತೆ ಸೇರ್ಕೊಂಡು ಗೂಂಡಾಗಿರಿ ಮಾಡ್ಲಿಲ್ಲ. ಅವರು ಬಿಸಾಕಿದ ಎಂಚಿಲನ್ನ ತಿನ್ಲಿಲ್ಲ ಅನ್ನೋ ಕಾರಣಕ್ಕೆ ಠಾಡಾ ಕೈದಿ ಅನ್ನೋ ಆರೋಪ ಹೊರಿಸಿ ಜೈಲಿಗೆ ಕಳಿಸಿದ್ದಾರೆ. ಇದನ್ನ ನೀವು ನಂಬ್ತೀರಾ ಅಪ್ಪಾಜಿ? ಇಲ್ಲಮ್ಮ, ನನ್ನ ಅಳಿಯ ಅಂಥವನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ಅವನೊಬ್ಬ ದೊಡ್ಡ ಅಪರಾಧಿ. ಎಲ್ಲ ಸಾಕ್ಷಿಗಳು ವಿರುದ್ಧವಾಗೇ ಇದೆಯಲ್ಲಮ್ಮ, ಏನ್ ಮಾಡ್ಲಿ? ಹೋಗ್ಲಿ ಬಿಡು. ಇಂಥ ಸಮಯದಲ್ಲಿ ನೀವಿಬ್ರೇ ಇಲ್ಲಿರೋದು ಒಳ್ಳೇದಲ್ಲ. ಬಾ ಮನೆಗೆ ಹೋಗೋಣ. ಒಬ್ಬ ನಿಷ್ಠಾವಂತ ಅಧಿಕಾರಿನ ಕಾಪಾಡೋಕೆ ಶಕ್ತಿ ಇಲ್ದಿರೋ ನೀವು, ನಿಮ್ಮ ಸರ್ಕಾರ, ಇನ್ನು ನಮ್ಮಂತ ಸಾಮಾನ್ಯ ಪ್ರಜೆಗಳನ್ನ ಹೇಗೆ ಕಾಪಾಡ್ತೀರಿ ಅಪ್ಪಾಜಿ? ಹೇಳಿ. ಈಗ ನಿನಗೇನ್ ಹೇಳೋದು ಪ್ರಯೋಜನ ಇಲ್ಲಮ್ಮ. ಮುಂದೆ ಯಾವ್ದಾದ್ರೂ ಸಂದರ್ಭದಲ್ಲಿ ಈ ತಂದೆ ಅನ್ನೋ ಮುದಿ ಜೀವ ಇದೆ ಅನ್ನೋದು ಮಾತ್ರ ಮಡಿಬೇಡ. ಬರ್ತೀನಿ. ನಾನ್ ಭಯೋತ್ಪಾದಕರಿಗೆ ಆಶ್ರಯ ಕೊಟ್ಟಿದ್ದು ನಿಜ ಅಂತ ಸೈನ್ ಮಾಡೋ. ನೀನ್ ಸೈನ್ ಮಾಡಿ ತಪ್ಪು ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಮಾಡಿಸ್ತೀನಿ. ಇಲ್ಲ ಅಂದ್ರೆ ನಾವು ಕೊಡೋ ಚಿತ್ರಹಿಂಸೆಯಿಂದ ಸಾಹಿತ್ಯ ಒಪ್ಕೊಳ್ಳೋ.
ಸರಿ ಸರಿ, ಆಮೇಲೆ ಫೋನ್ ಮಾಡು. ಇಡೋ ಅಣ್ಣ, ಏನು ಹೇಳ್ ಕಳ್ಸಿದ್ರಂತೆ? ಹಾ, ಇವತ್ತಿನ ಪ್ರೋಗ್ರೆಸ್ ಏನು? 10 ಬಾಕ್ಸ್ ಗನ್ಸು, 100 ರೈಫಲ್ಸು ಎಕ್ಸ್ಪೋರ್ಟ್ ಆಯ್ತಣ್ಣ. ಹಾ, ಆ ಬಾಂಬೆಯಿಂದ ಬ್ರೌನ್ ಶುಗರ್ ಬರ್ಬೇಕಿತ್ತಲ್ಲ, ಏನಾಯ್ತದು? ಬಂತಣ್ಣ. 2 ಬ್ಯಾಗ್ಸ್ ಬಂತಾ? ಬಂದಿದೆ. ಆ ಸೆಂಟ್ ಮೇಲಿಂದ ಬರೋ ದುಡ್ಡು ನಾಳೆ ಕೊಡ್ತಾರಂತಣ್ಣ. ಹಾ, ನಾಳೆನಾ? ಇವತ್ತೇನು ಕತ್ತೆ ಕಾಯ್ತಾ ಇದೆಯಾ ನೀನು? ಸರಿ ಸರಿ, ಆ ಕಾಂಟ್ರಾಕ್ಟರ್ ರೆಡ್ಡಿ ಹತ್ರ 10 ಲಕ್ಷ ರೂಪಾಯಿ ಇಸ್ಕೊಂಡ್ ಬಾ. ಸರಿ ಅಣ್ಣ. ನೋಡಿದ್ರ, ನಿಮ್ಮ ನಿಯತ್ತಿಗೆ ಆ ದೇವರು ಕೊಟ್ಟ ಈ ಅವಮಾನದ ಬಹುಮಾನನ. ಭಯೋತ್ಪಾದಕರನ್ನ ಹಿಡಿದು ಅವ್ರ ಮುಷ್ಟಿಯಿಂದ ಈ ದೇಶನ ಕಾಪಾಡ್ತೀನಿ ಅಂತ ಹೇಳಿದ್ ನೀವೇ. ಭಯೋತ್ಪಾದಕರನ್ನ ಪಟ್ಟ ಕಟ್ಕೊಂಡು ಈ ಕತ್ಲೆ ಕೋಣಿನಲ್ಲಿ ಕೊಳಿಯೋ ಹಾಗಾಗೋಯ್ತಲ್ರಿ. ಅಹಿಂಸೆಯಿಂದ ಬದುಕಬೇಕು ಅಂತ ಹೇಳ್ತಿದ್ದ ಗಾಂಧೀಜಿಯವರನ್ನೇ ಗುಂಡಿಕ್ಕಿ ಕೊಂದ ದೇಶ ನಮ್ದು. ತನ್ನ ಪ್ರಾಣ ರಕ್ಷಣೆಗೆ ಸಂಬಳ ಕೊಟ್ಟು ಇಟ್ಟುಕೊಂಡಿದ್ದ ಕಾವಲುಗಾರರೇ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರನ್ನ ಗುಂಡಿಕ್ಕಿ ಕೊಂದ ಜನ ನಮ್ಮವರು. ಅಂಜಲಿ, ನಮ್ಮ ದೇಶದ ಕಾನೂನು ಬಲವಾಗಿದೆ. ನಿರಪರಾಧಿಗೆ ಬಿಡುಗಡೆ ಆಗುತ್ತೆ, ಅಪರಾಧಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಆ ನ್ಯಾಯದೇವತೆ ಇನ್ನೂ ಬದುಕಿದ್ದಾಳೆ ಅನ್ನೋ ನಂಬಿಕೆ ನನಗಿದೆ. ಅವಳಿನ್ನೂ ಬದುಕಿದಾಳೆ ರೀ. ಆದ್ರೆ ರಾಜಕಾರಣಿಗಳು, ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿ, ಅವಳ ಕೈ ಕಾಲುಗಳಿಗೆ ಬೇಡಿ ಹಾಕಿ, ಅವಳಿಗೆ ನಾಮಕಾವಸ್ಥೆ ಅಧಿಕಾರ ಕೊಟ್ಟಿದ್ದಾರೆ. ಅವಳ ಹೆಸರಿನಲ್ಲಿ ನ್ಯಾಯ ಕೊಡ್ಸೋರ್ಗೆ ಕಾಣಿಸೋದು ದುಡ್ಡು, ಕೇಳಿಸೋದು ಶ್ರೀಮಂತರಿಂದ ಬರೋ ಇನ್ಫ್ಲೂಯೆನ್ಸ್. ಕಲ್ಪನಾ ಹೇಗಿದ್ದಾಳೆ? ಕಲ್ಪನಾ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ಪ್ರಾಣ ಕೊಟ್ಟಾದ್ರು ಅವಳನ್ನ ಕಾಪಾಡ್ತೀನಿ. ಅಂಜಲಿ, ಧೈರ್ಯವಾಗಿರು. ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ನ ಮದುವೆ ಆಗಬೇಕು ಅನ್ನೋ ಆಸೆಯಿಂದ ಆಸ್ತಿ, ಅಂತಸ್ತು, ಬಂಧುಗಳು ಎಲ್ಲಾ ಬಿಟ್ಟು ಬಂದು ನನ್ನನ್ನು ಮದುವೆ ಆದೆ. ನಿನ್ ನಂಬಿಕೆಗೆ ನಾನು ದ್ರೋಹ ಮಾಡಲ್ಲ. ನಾನೊಬ್ಬ ನಿರಪರಾಧಿ ಅಂತ ತೀರ್ಮಾನ ಆಗಿ ಹೊರಗೆ ಬಂದೇ ಬರ್ತೀನಿ. ಏನು ಮುಗೀತಾ ರೊಮ್ಯಾನ್ಸ್ ಅಲ್ಲ? ಹೇಳ್ಕೊಂಡಾಗ ಅವನ್ನ ಆಟೋ ಆಟೋ ಬನ್ಶಂಕರಿ ಬರ್ತೀರಾ? ಆಯ್ತಾ ಮೇಡಮ್. ಜೈಲಲ್ಲಿದ್ದಾನೆ ಅವನು. ಅಲ್ಲೇ ಸವಾರಿ ಮಾಡ್ತೀನಿ ಬಾ. ನನ್ ಜೊತೆ ಕುಲ್ಫಿ ಬೇಕಾ, ಐಸ್ ಕ್ರೀಮ್ ಬೇಕಾ, ಚಾಕ್ಲೇಟ್ಸ್ ಬೇಕಾ, ಏನ್ ಬೇಕಾ ಎಲ್ಲ ಕೊಡ್ತೀನಿ ಬಾ. ಜೀವನದಲ್ಲಿ ಎಂಜಾಯ್ ಮಾಡ್ಬೋದು. ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಚೆನ್ನಾಗಿರುತ್ತೆ. ನಿಲ್ಲಿಸ್ತಾನೆ, ಆಟ ನಿಲ್ಲಿಸ್ತಾನೆ. ನಮ್ದು ಲಾಡ್ಜ್ಗೆ AC ರೂಮ್ಗೆ ಬುಕ್ ಮಾಡಿದೀನಿ. ನಮ್ದು ಈ ಆಟೋ ಅಲ್ಲಿ ನಿಲ್ತದೆ. ಮೆರವಣಿಗೆ ಬಾರೇ. ಈಗ ನನ್ಗೆ ಅಮೃತ ಕುಡಿದಷ್ಟು ಸಂತೋಷ ಆಯ್ತು. ಯಾಕೆ ಗೊತ್ತಾ? ನೀನ್ ಸಸ್ಪೆಂಡ್ ಆಗಿ
ನಿನ್ಗೆ ಸಂಬಳ ಕೊಟ್ಟು ಗೂಂಡಾಗಿರಿ ಕಲ್ಸಿದಕ್ಕೆ ಸಾರ್ಥಕ ಆಯ್ತು. ಹೌದು, ಇವತ್ತಿಗೆ ಸಾರ್ಥಕ ಆಯ್ತು. ದುಡ್ಡು ಕೊಟ್ಟು ಕಾಕಿ ಹಾಕ್ಸಿದಕ್ಕೂ ಇವತ್ತು ಪ್ರಯೋಜನಕ್ಕೆ ಬಂತು. ರಾಣ, ಇವತ್ ನಾನು ಅವ್ರು ಕೊಟ್ರೆ ಏಟಿಗೆ 3 ದಿವಸ ಬೇಕು ಸುಧಾರಿಸ್ಕೊಳ್ಳೋದಕ್ಕೆ. ಏಯ್, ಅವನಿಗೆ ಬರೀ ನಿನ್ನ ಲಾಟಿ ಏಟಿನ ರುಚಿ ತೋರಿಸಿದ್ರೆ ಸಾಲದು, ನಿನ್ ಬೂಟಿನ ರುಚನು ಸ್ವಲ್ಪ ತೋರ್ಸು. ಅವನಿಗೆ ಬೂಟ್ ಮಾತ್ರ ಅಲ್ಲ ಅವನಿಗೆ ಅನ್ನ ಅನ್ನುವಾಗ ನೀನ್ ಏನ್ ಮಾಡ್ಬೇಕು ಅಂತ, ನಿನ್ನ ಎಂಜಿಲ್ ತಟ್ಟೆಯಲ್ಲಿ ಅವನಿಗೆ ತಂಗ್ಲನ್ನ ಹಾಕ್ಬೇಕು. ತಂಗ್ಲನ್ನ, ಹೌದು, ನೀರು ಅಂತ ಒದ್ದಾಡ್ತಾ ಇರುವಾಗ ಅವನಿಗೆ ನಿನ್ ಮೈಯ ಬೆವರ್ನ ಅವನಿಗೆ ಕುಡಿಸ್ಬೇಕು. ಕುಡಿಸ್ತೀನಿ. ತಾನೇನೋ ಕಿತ್ತು ಗುಡ್ಡೆ ಹಾಕದ ಹಾಗೆ ಕಮಿಷನರ್ ಮುಂದೆ ವೇದಾಂತ ಹೇಳ್ದ. ಈಗ ಅವನು ಗೊತ್ತಾಗಿರ್ಬೇಕು ನಾವ್ಯಾರು, ನಮ್ ಪವರ್ ಏನು ಅಂತ. ನನ್ನನ್ನ ಬುಲ್ಡಾಗ್ ತರ ಜೈಲಲ್ಲಿ ಇರಿಸಿ ಬೆಲ್ ಹೊಡೆದಾಗ ತಟ್ಟೆ ಇಟ್ಕೊಂಡು ಕ್ಯೂನಲ್ಲಿ ನಿಲ್ಸ್ತೀನಿ ಅಂತ. ಆದ್ರೆ ಈಗೇನಾಯ್ತು? ಅವನು ಜೈಲಲ್ಲಿದ್ದಾನೆ, ಆದ್ರೆ ಅವನಿಗೆ ತಟ್ಟೆ ಇಟ್ಕೊಂಡು ಲೈನಲ್ಲಿ ನಿಂತ್ಕೊಳ್ಳೋ ತಾಕತ್ತಿಲ್ದೆ ಕತ್ಲೆ ಕೋಣೆಯಲ್ಲಿ ಅವನು ಕೊಳಿತಾ ಬಿದ್ದಿದ್ದಾನೆ. ಅವನು ಹುಚ್ಚನಾಗ್ಬೇಕು ಅವನು. ರಾಣ ಅಣ್ಣ ಅಂತ ಭಜನೆ ಮಾಡ್ಬೇಕು ಅವನು. ಅವಳು ಆ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಜೊತೆ ಬಾಳ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಅವಳು ಚೆನ್ನಾಗಿರ್ಬಾರ್ದು ಅವಳು. ನನಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತಿದ್ದ ನನ್ನ ದಾದನ್ ಜೀವಕ್ಕೆ ಕೊಳ್ಳಿ ಇಟ್ನಲ್ಲ, ಅವನು ಒಂದೇ ಸಾರಿ ಸಾಯ್ಬಾರ್ದು, ಕೊರಗಿ ಸಾಯ್ಬೇಕು. ಇನ್ನೊಂದು ವಿಷಯ, ಡೂಪ್ಲಿಕೇಟ್ ಪಾಸ್ಪೋರ್ಟ್ ತಗೊಂಡು ದಾದಾ ಸಿಂಗಾಪುರ್ ಹೋಗ್ತಾನೆ ಅಂತ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದು ಸಿಟಿ ಮಾರ್ಕೆಟ್ ಕರಿಯ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಅಮ್ಮಮ್ಮ ಸ್ವೀಟಿ, ನೀನು ಬಲು ಚೂಟಿ, ನಾನು ನಿನ್ನ ನಾಟಿ. ಹತ್ರ ಬಾರೆ ತುಂಡಿ, ಏಕೆ ನಾಚಿಕೆಯೇ? ಹತ್ರ ಬಾರೆ ಕೋಮಲಾಗಿ. ಏನಿದೆ ಬ್ಯಾಡ್ ಸ್ಮೆಲ್? ಬ್ಯಾಡ್ ಸ್ಮೆಲ್ ಅಲ್ವೋ ಕರಿ ಹೆಗ್ಣ, ದೇವಲೋಕದಿಂದ ಬರ್ತಾ ಇರೋ ಅಶರೀರ ವಾಣಿ. ನವ ದಂಪತಿಗಳು ಸಂಯೋಗವಾಗಲು ಇದು ಶುಭ ಮುಹೂರ್ತವಲ್ಲ. ಐ ಡೋಂಟ್ ಕೇರ್, ಕಮ್ ಟು ಮೂರ್ತಿ. ನಿನ್ ಕೈ ತೆಗೆದಿದ್ರೆ ನಿನ್ ಕೈಗೆ ಲಕ್ವ ಹೊಡೆದು ಅಣ್ಣ ಮುಂದೆ ದೇವಸ್ಥಾನದ ಮುಂದೆ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ಬೇಕಾಗುತ್ತೆ. ಅಮ್ಮ ತಾಯೇ ದಾನ ಮಾಡಿ ಅಮ್ಮ. ಏನ್ರಿ ಇದು ಅವತಾರ? ಏನಿಲ್ಲ, ನಮ್ ಸ್ನೇಹಿತನ ನೆನ್ಸ್ಕೊಂಡೆ ಅಷ್ಟೇ. ಏನಿಲ್ಲ ಸೊಂಟ, ಬಿಜಾಪುರ ಗೋಳ್ಗುಂಟ, ಕಳ್ಳ ಕೃಷ್ಣ. ಸೊಂಟ ಮುಟ್ಟಿದ್ರೆ ನೀನ್ ಸೊಂಟ ಮುರಿದು ಚಟ್ಟ ಕಟ್ಬೇಕಾಗತ್ತೆ. ಐ ಡೋಂಟ್ ಕೇರ್, ಕಮ್ ಟು ಮೈ. ಮೂರ್ಖ, ನನ್ನ ಮಾತು ಮೀರಿದ್ರೆ ಸುಟ್ಟು ಭಸ್ಮ ಮಾಡ್ಬಿಡ್ತೇನೆ.
ಯು ನಾಟ್ ಎಂಟ್ರಿ ಐ ಮೈ ಓನ್ ಬಿಸ್ನೆಸ್. ನೀವು ದೀರ್ಘಾಯುಷಿಯಾಗಿ ಬದುಕಬೇಕು ಅಂತ ನನ್ನ ಆಸೆ. ಅದಕ್ಕೆ ಇವತ್ತು ಒಂದ್ ದಿವಸ ಕೆಳಗಡೆ ಹೋಗಿ ಮಲ್ಕೊಳ್ರಿ. ಐ ಆಮ್ ಒಬ್ಬನೇ ಗೋಯಿಂಗ. ಅಯ್ಯೋ ಅಯ್ಯೋ, ರಾಗತಾಳ ಸೇರಿದ ತಲೆ ಕೆಟ್ಟೋಗ್ಬಿಟ್ಟಿದೆ. ಅಯ್ಯೋ ಇದೇ ತರ 8 ರಾತ್ರಿ ನೀನು ಅವಳನ್ನ ಸೇರ್ಬಾರ್ದು. ಸೇರೋದಕ್ಕೆ ನಾನು ಬಿಡೋದು ಇಲ್ಲ. ನನ್ ಚಕೋತ ಜಾತಕದ ಪ್ರಕಾರ 9ನೇ ರಾತ್ರಿ ನೀನ್ ಡೀಲ್ ಆಗ್ಬಿಡ್ತೀಯ, ಸತ್ತೋಗ್ಬಿಡ್ತೀಯ. ತಕ್ಷಣ ನಾನು ಅವಳ ಮದ್ವೆ ಆಗ್ಬಿಡ್ತೀನಿ. ನನ್ ಚಕೋತಾಗೆ ನಿನ್ನ ಆಸ್ತಿಗೆ ನಾನೇ ವಾರಸ್ದಾರನಾಗ್ತೀನಿ. ಅಯ್ಯೋ ಏನ್ ಚಳಿಯಪ್ಪ, ಒಟ್ಟಿಗೆ ಮಲಗೋ ಹಾಗಿಲ್ಲ, ಬಂಗಾರ ಸೊಂಟ ಮುಟ್ಟೋ ಹಾಗಿಲ್ಲ. ಅಯ್ಯೋಮ್ಮ, ಆ ಅಕ್ಷಯ್ಗೆ ಎಷ್ಟೇ ಹಿಂಸೆ ಕೊಟ್ರು ನಾನ್ ಭಯೋತ್ಪಾದಕರಿಗೆ ಆಶ್ರಯ ಕೊಟ್ಟೆ ಅಂತ ಒಪ್ಕೋತಾನೆ ಇಲ್ಲ. ಹಾಗಾದ್ರೆ ಇವತ್ತಿನ ಕೋರ್ಟ್ ಜಡ್ಜ್ಮೆಂಟ್ ಏನಾಯ್ತು? ನಮ್ಮ 4 ಜನ ಹುಡುಗರ ಕತೆ ಏನಾಯ್ತು? ಅವ್ರನ್ನ ಟಾಡಾ ಕೈದಿಗಳು ಅಂತ ತೀರ್ಮಾನ ಮಾಡಿ ಟಾಡಾ ಚೆಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಅಕ್ಷಯ್ನ ಮಾತ್ರ ನಮ್ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀವಿ. ಆ ನಮ್ಮ 4 ಜನ ಹುಡುಗರು ನಮಗೆ ಪ್ರಾಣಕ್ಕೆ ಪ್ರಾಣ ಕೊಡೋರು. ಅವ್ರು ಯಾವುದೇ ಕಾರಣಕ್ಕೂ ಜೈಲ್ ಒಳಗಡೆ ಇರ್ಕೂಡುದು, ಹೊರಗಡೆ ಬರ್ಲೇಬೇಕು. ಅದು ಕಷ್ಟವಾದ ಕೆಲಸ. ನಿನ್ಗೆಲ್ಲಾ ಕೆಲ್ಸನೂ ಕಷ್ಟನೇ. ಹಣ ಕೊಟ್ರೆ ಪ್ರಾಣ ತ್ಯಾಗ ಮಾಡಕ್ ಸಿದ್ಧವಾಗಿರೋ ಹುಡುಗನ್ನ ಕಳ್ಸು, ಅಂದ್ರೆ ಆತ್ಮಾಹುತಿ ದಳದ ಯುವಕರನ್ನ ತಯಾರು ಮಾಡಿ ಕಳ್ಸು. ಹೋಗ್ 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 ಹೋಗ್. ಸ್ವಾರ್ಥ ತುಂಬಿದ ಬದುಕು, ರಾಜಕೀಯದ ಹುಳುಕು, ನ್ಯಾಯದ ಕಣ್ಣನು ಮುಚ್ಚುತ್ತಿವೆ, ಸತ್ಯವ ತುಳಿಯುತ್ತಿವೆ. ದೇಶವ ಕಾಯುವ ಜೀವಕ್ಕೆ ಶಿಕ್ಷೆ.
ಅರ್ಥ ಆಯ್ತಾ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಮರಿಬೇಡ. ಓಕೆ? ಓಕೆ ಸರ್. ವಾಟ್ಸ್ ಯುವರ್ ನೇಮ್? ರಾಣಿ. ನೀನ್ ನಿನ್ನ ಮನಸ್ಪೂರ್ವಕವಾಗಿ ಆತ್ಮಾಹುತಿ ದಳಕ್ಕೆ ಸೇರ್ಕೊಳ್ತಾ ಇದ್ಯಾ? ಎಸ್ ಸರ್. ಆತ್ಮಾಹುತಿ ದಳಕ್ಕೆ ಸೇರಿದ್ಮೇಲೆ ಯಾವುದೇ ಸಮಯದಲ್ಲೂ ನಿನ್ ಜೀವಕ್ಕೆ ಅಪಾಯ ಬರ್ಬೋದು. ಓಕೆ ಸರ್. ಏನ್ ನಿನ್ ಪ್ರಾಬ್ಲಮ್? ನಾನ್ MA ಓದಿದ್ರು ನನ್ನ ಕೆಲಸ ಇಲ್ಲ ಸರ್. ನಮ್ಮಪ್ಪ 4 ಜನ ಹೆಣ್ಮಕ್ಳನ್ನ ಹುಟ್ಸಿ ಸಂಸಾರನ ನನ್ ತಲೆ ಮೇಲೆ ಹಾಕಿ ಇನ್ನೊಬ್ಬಳನ್ನ ಕಟ್ಕೊಂಡು ಈ ಊರ್ ಬಿಟ್ಟೆ ಓಡ್ ಹೋದ ಸರ್. ನಮ್ ಸಂಸಾರ ಜೀವನ ಪರ್ಯಂತ ಕೊರಗಿ ಸಾಯೋದ್ರ ಬದಲು ನಾನ್ ಸತ್ರು ಪರವಾಗಿಲ್ಲ, ನಮ್ ತಾಯಿ ತಂಗಿಯರು ಈ ಹಣದಿಂದ ಸುಖವಾಗಿರ್ಲಿ ಅಂತ ಸರ್. ನಾಳೆ ಬೆಳಿಗ್ಗೆ 10 ಗಂಟೆಗೆ ನೀನ್ ನಮ್ಮ ಹುಡುಗರ ಜೊತೆ ಸೆಂಟ್ರಲ್ ಜೈಲ್ಗೆ ಹೋಗಿ ಟಾಡಾ ಸೆಲ್ಲಲ್ಲಿರೋ 4 ಜನ ಕೈದಿಗಳನ್ನ ಎಸ್ಕೇಪ್ ಮಾಡ್ಕೊಂಡು ಬರ್ಬೇಕು. ಓಕೆ ಸರ್. ತಗೋ. ನೀನ್ ಒಂದ್ ವೇಳೆ ಈ ಆಪರೇಷನ್ ಅಲ್ಲಿ ಸತ್ರುನು ಬಾಕಿ ಹಣ ನಿಮ್ಮನೆಗೆ ಸೇಫ್ ಆಗಿ ತಲುಪುತ್ತೆ. ನೌ ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಅಚ್ಚಾ, ಇಟ್ಸ್ ಆಲ್ ರೈಟ್. ರಣ, ನಮ್ಮ 4 ಜನ ಹುಡುಗರು ಟಾಡಾ ಸೆಲ್ನಿಂದ ಎಸ್ಕೇಪ್ ಆಗಿದ್ದಾರೆ. ವಾವ್, ಎಂತ ಗುಡ್ ನ್ಯೂಸ್. ನನ್ ಗೊತ್ತಿತ್ತಣ್ಣ, ನಾವು ಹಾಕಿದ ಪ್ಲಾನ್ ಯಾವತ್ತು ಫೇಲ್ ಆಗಲ್ಲ, ಸಕ್ಸಸ್ ಆಗುತ್ತೆ ಅಂತ. ಅವ್ರನ್ನ ಸೇಫ್ ಆಗಿ ಸಲೀಮಡ್ಡಕ್ಕೆ ಕಳಿಸ್ಬಿಡು. ಯಾವುದೇ ವಿಧದಲ್ಲೂ ಪೊಲೀಸ್ನವ್ರು ಅವ್ರನ್ನ ಹುಡುಕಕ್ಕೆ ಸಾಧ್ಯ ಇಲ್ಲ. ಓಕೆ? ದಟ್ಸ್ ಗುಡ್ ಐಡಿಯಾ. ಒನ್ಸ್ ಅಗೇನ್ ಚಿಯರ್ಸ್. ಸರ್, ನೀವು ಇಲ್ಲಿಂದ ತಪ್ಪಿಸ್ಕೊಳ್ತಿದ್ರೆ ನಿಮ್ನ ಅಪರಾಧಿ ಅಂತ ಪ್ರೂವ್ ಮಾಡ್ತಾರೆ. ಈ ದುಷ್ಟರನ್ನ ಹೀಗೆ ಬಿಟ್ರೆ ಭಯೋತ್ಪಾದನೆಯಿಂದ ನಮ್ಮ ದೇಶನೇ ಹಾಳು ಮಾಡ್ತಾರೆ ಸರ್. ತಗೊಳ್ಳಿ ಸರ್, ಕೀನ ತಪ್ಪಿಸ್ಕೊಳ್ಳಿ. ಏನೋ ಮದುವೆ ಗಂಡಿನ ತರ ಕೂತ್ಬಿಟ್ಟಿದ್ಯಾ?
ಆ ACP ಅಕ್ಷಯ್ ನಮ್ಗೆ ಬೆನ್ ಹತ್ತಿದ್ ಬೇತಾಳಾಗಿದ್ದಾನೆ. ಇನ್ಸ್ಪೆಕ್ಟರ್ ಸತೀಶ್ನ ಸಾಯಿಸ್ಬಿಟ್ಟು ಎಸ್ಕೇಪ್ ಆಗಿದ್ದಾನಂದ್ರೆ ಏನರ್ಥ? ಛೇ! ಅಣ್ಣ ಅಣ್ಣ ಅಣ್ಣ, ಇದರಲ್ಲಿ ಯಾರ್ದೋ ಕೈವಾಡ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಕೈವಾಡ ಇದೆಯೋ ಪವಾಡ ಇದೆಯೋ ಅದು ನನಗೆ ಗೊತ್ತಿಲ್ಲ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋ ಒಬ್ಬ ACP ಎಸ್ಕೇಪ್ ಆಗಿದ್ದಾನೆ ಅಂದಮೇಲೆ ಇದ್ರ ಹಿಂದ್ಗಡೆ ಏನೋ ಒಂದು ದೊಡ್ಡ ಸ್ಕೆಚ್ಚೇ ಇರ್ಬೇಕು. ಅಣ್ಣ, ನೀನ್ ಹೇಳೋದು ಕರೆಕ್ಟ್. ಅವನ್ ಗುರಿ ನಮ್ಮ ಮೇಲೇನೆ ಇದೆ. ಅದಕ್ಕೋಸ್ಕರ ನಾವೆಲ್ಲ ಹುಷಾರಾಗಿರೋದು ಉತ್ತಮ. ಬರೇ ಹುಷಾರಾಗಿರೋದಲ್ಲೋ, ಪೊಲೀಸ್ನವ್ರು ಅವನ್ನ ಹಿಡಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವನಿಗೊಂದು ಸ್ಪಾಟ್ನ ಫಿಕ್ಸ್ ಮಾಡ್ಲೇಬೇಕು. ಕಮಾನ್, ಮೂವ್. ಹಲೋ ಅಂಜಲಿ, ಚೆನ್ನಾಗಿದ್ದೀರಾ ತಾನೆ? ಅಂಜಲಿ, ಅಂಜಲಿ ಅಳಬೇಡ. ಅಂಜಲಿ, ನಾನ್ ಜೈಲಿಂದ ತಪ್ಪಿಸ್ಕೊಂಡು ಬಂದಿದ್ದು ನಾನ್ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೋಸ್ಕರ. ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ನಾನು ಆದಷ್ಟು ಬೇಗ ನಿರಪರಾಧಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ನಾನು ನೋಡ್ಬಿಟ್ಟು ಸರ್ಪ್ರೈಸ್ ಆಯ್ತಾ ಸರ್? ನೋ, ನಾಟ್ ಅಟ್ ಆಲ್. ACP ಅಕ್ಷಯ್ ನಿಯತ್ತಿಂದ ದುಡ್ದಿದ್ದಕ್ಕೆ ಟಾಡಾ ಕೈದಿ ಅನ್ನೋ ಕೇಸ್ನಲ್ಲಿ ಸಿಕ್ಕಾಕೊಂಡ. ಅದಕ್ಕೆ ನಾನು ಹಾಗಾಗೋದು ಬೇಡ ಅಂತ ಇದ್ದೀನಿ. ವೆರಿ ಗುಡ್, ನೋ ಟೆನ್ಷನ್. ನೀನು ನಮ್ಮವನಾಗ್ಬಿಟ್ಟೆ. ಸರ್, ಕಲೆಕ್ಷನ್ ಏನೋ ಜೋರಾಗೇ ಇದೆ. ಈ ಬಿಸ್ನೆಸ್ ನಲ್ಲಿ ನಂದು ಮೊದಲನೇ ಬೋಣಿ. ಒಂದು 50% ಈ ಕಡೆ ತಳ್ಬಿಟ್ರೆ. ಓಕೆ ಡಿಯರ್ ಇನ್ಸ್ಪೆಕ್ಟರ್, ವೈ 50-50%? ಟೇಕ್ 100%. Thank you, sir. Total 10 lakhs. Enjoy. Thank you very much. ಬೇಕಾ? ನನ್ನ ಹತ್ರನೇ ರೋಲ್ ಕಾಲ. ಏಯ್, ಅಕ್ಷಯ್ ಇಲ್ಲಿದ್ದಾನೆ ಗೊತ್ತಾಯ್ತಾ? ನೋಡು, ಅವನ ಮೇಲೆ ಶೂಟ್ ಅಟ್ ಸೈಟ್ ಆರ್ಡರ್ ಇದೆ. ಅವನ್ ನೆರಳು ಕಂಡ್ರೆ ಸಾಕು, ಹೊಡೆದು ಬಿಸಾಕಿ ಅವನ್ನ. ಅಂದ್ರೆ ಟೆರರಿಸಂ ಅಂಡ್ ಡಿಸ್ಟ್ರಕ್ಟಿವ್ ಆಕ್ಟ್. ಇಂಥ ಬಲವಾದ ಕಾನೂನು ನಿಮ್ಮಂತ ಆಫೀಸರ್ಸ್ ಕೈಯಲ್ಲಿ ಇರೋದ್ರಿಂದಾನೆ ಅದನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮಂತ ಅಮಾಯಕರ ಮೇಲೆ ಹಾಕಿ ಆ ಕಾಯ್ದೆಗೆ ಬೆಲೆನೇ ಇಲ್ದಾಗ ಮಾಡ್ತಾ ಇದ್ದೀರಾ. ಯಾರ ಹತ್ರ ಮಾತಾಡ್ತಾ ಇದೆ ಅಂತ ಜ್ಞಾನ ಇದೆ ನಿನ್ಗೆ? ಗೊತ್ತು ಕಣೋ, ವೆರಿ ಸಿನ್ಸಿಯರ್ ಅಂಡ್ ಗ್ರೇಟ್ ಕಮಿಷನರ್ ಹತ್ರ ಮಾತಾಡ್ತಾ ಇದ್ದೀರಾ. ನಿನ್ನ ಮೇಲೆ ಶೂಟ್ ಅಟ್ ಸೈಟ್ ಆರ್ಡರ್ ಇದೆ ಗೊತ್ತಾ? ನಿನ್ ಕೈಯಲ್ಲಿ ಏನ್ ಕಿಸಕ್ಕಾಗಲ್ಲ ಅಂತಾನೆ ನನ್ನ ಮೇಲೆ ಶೂಟ್ ಅಟ್ ಸೈಟ್ ಆರ್ಡರ್ ಆಗ್ತಿದ್ಯಾ ಅಂತ ನನಗೆ ಗೊತ್ತು. ನೀನ್ ಏನೇ ಕೂಗಾಡಿದ್ರು ಪ್ರಯೋಜನ ಇಲ್ಲ. ನೀನೊಬ್ಬ ಟಾಡಾ ಖೈದಿ, ಸಿನ್ಸಿಯರ್ ಆಫೀಸರ್ ಅಂತ ಬಣ್ಣ ಹಚ್ಕೊಂಡು ಮನೆಯೊಳಗೆ ಭಯೋತ್ಪಾದಕ ಆಶ್ರಯ ಕೊಟ್ಟು ವಂಚಕ. ನಾನು ವಂಚಕನೋ ಸಿನ್ಸಿಯರ್ ಆಫೀಸರ್ ಅನ್ನೋದು ನಿನ್ನ ಆತ್ಮಕ್ಕೆ ಚೆನ್ನಾಗಿ ಗೊತ್ತು. ನೀನ್ ನಡೆಸ್ತಾ ಇರೋ ದಂಧೆಗೆ ಸಹಾಯ ಮಾಡ್ಲಿಲ್ಲ ಅಂತ, ನೀನ್ ಸಾಕ್ತಾ ಇರೋ ರೌಡಿಗಳ ಜೊತೆ ಸೇರ್ಕೊಂಡು ಗೂಂಡಾಗಿರಿ ಮಾಡ್ಲಿಲ್ಲ ಅಂತ ತಾನೇ ನನ್ನ ಟಾಡಾ ಆಕ್ಟ್ ಸಿಗಾಕ್ಸ್ದೆ. ನೋವು ನಾನು ಅಂತವನಾಗಿದ್ರೆ ನಿನ್ ತರ ಕಂಬಿ ಎಣಿಸ್ತಾ ಇರ್ಬೇಕಾಗಿತ್ತು, ಇಲ್ಲ ಕಳ್ಳಂತರ ತಲೆ ತೆಗೆಸ್ಕೊಂಡು ತಿರ್ಗಾಡ್ಬೇಕಾಗಿತ್ತು. ನನ್ನ ಇವತ್ತಿನ ಈ ಪರಿಸ್ಥಿತಿಗೆ ಏನ್ ಕಾರಣ ಅಂತ ನಾನು ನಿನ್ ಜೊತೆ ಸೇರ್ಕೊಂಡು ಎಂಜಿಲ್ ಕಾಸಿಗೆ ಆಸೆ ಪಟ್ಟಿದ್ರೆ ನನ್ನ ನಿನ್ ಪಾರ್ಟ್ನರ್ ಮಾಡ್ಕೊತಾ ಇದ್ದೆ, ಬಂಗ್ಲೆ ಕೊಡಿಸ್ತಾ ಇದ್ದೆ, AC ಕಾರ್ ಕೊಡಿಸ್ತಾ ಇದ್ದೆ. ನಾನು ಹಾಗೆ ಮಾಡ್ಲಿಲ್ಲ ಅಂತ ತಾನೇ ನನ್ನ ಈ ಕೇಸಲ್ಲಿ ಸಿಗಾಕ್ಸಿತ್ತು. ಡೋಂಟ್ ಟಾಕ್ ನಾನ್ ಸೆನ್ಸಸ್. ಓಕೆ ಓಕೆ, ನಾನು ವಂಚಕಾನೆ, ದೇಶದ್ರೋಹಿನೇ. ಆದ್ರೆ ನೀನು ನಿನ್ನ ಗುಟ್ಟೆಲ್ಲ ರಟ್ಟಾಯ್ತು ಅಂತ ತಾನೇ
ಇನ್ಸ್ಪೆಕ್ಟರ್ ವೆಂಕಟ್ನ ಕೊಂದಿದ್ದು. ಇನ್ಸ್ಪೆಕ್ಟರ್ ವೆಂಕಟ್ನ ನಾನ್ ಕೊಂದ? ಏನು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ಯಾ? ನನಗ್ ಪ್ರಜ್ಞೆ ಇದೆ. ಪ್ರಜ್ಞೆ ಇದೆ ಅನ್ನೋದಕ್ಕೆ ಸಾಕ್ಷಿನೂ ಇದೆ. ಯಾಕೆ ಸರ್ ಬೆವರ್ತಾ ಇದ್ದೀರಾ? ನಿಮ್ಮ ಮುಖವಾಡ ಕಳಚಿ ಬಿದ್ದು ನಿಜವಾದ ಬಣ್ಣ ಬಯಲಾಯ್ತು ಅಂತನಾ? ಸಿನ್ಸಿಯರ್ ಆಗಿದ್ದ ಸಬ್ ಇನ್ಸ್ಪೆಕ್ಟರ್ ವೆಂಕಟ್ ನಿಮ್ಮ ಹಾಗೆ ಹಣ ಮಾಡೋ ಆಸೆಯಿಂದ ನಿಮ್ಮ ಸಹವಾಸ ಮಾಡಿ ನಿಮ್ಮ ಕೈಯಿಂದಾನೇ ಸತ್ತ. ಆದ್ರೆ ನಿಮ್ಮ ದುರದೃಷ್ಟ, ನೀವು ಅವನ್ನ ಕೊಲೆ ಮಾಡಿದಕ್ಕೆ ಬಲವಾದ ಸಾಕ್ಷಿ ನನ್ನ ಕೈಯಲ್ಲಿ. ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ಅಲ್ಲಿ ಫೋಟೋ ಸಮೇತ ಪ್ರಿಂಟ್ ಆಗುತ್ತೆ. ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ. ಬೇಡ ಅಕ್ಷಯ್, ಬೇಡ. ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟೆ. ನನ್ನ ಮಾನವ ಮರ್ಯಾದೆ ಹರಾಜು ಹಾಕ್ಬೇಡ ಪ್ಲೀಸ್ ಅಕ್ಷಯ್. ಏನು ತಿಳಿದಿರ ತಪ್ಪು ಮಾಡ್ಬಿಟ್ಟ? ಅಲ್ಲ, ದೇಶದ್ರೋಹದ ಕೆಲಸನ ಮಾಡ್ತಾ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜನ ಹಾಳು ಮಾಡ್ತಾ ಇರೋ ನೀವು ಮಾನ ಮರ್ಯಾದೆಗೆ ಅಂಜಬೇಕಾದ್ರೆ ಏನು ತಪ್ಪು ಮಾಡಿದ್ರು ನನ್ನನ್ನ ಟಾಡಾ ಆಕ್ಟಿಗೆ ಸಿಗಾಕ್ಸಿ ನನ್ನ ಮರ್ಯಾದೆನ ಬೀದಿಗೆ ತಂದು ನನ್ನ ಹೆಂಡತಿ ತಂಗಿ ಮಾನಸಿಕ ಹಿಂಸೆಯಿಂದ ನರಳೋವಾಗಿ ಮಾಡಿದ್ರಲ್ಲ, ನಿಮ್ಮನ್ನೇನು ಮಾಡಬೇಕು? ಅಕ್ಷಯ್ ಬೇಡ ಅಕ್ಷಯ್, ಇದೊಂದ್ಸಲ ಕ್ಷಮಿಸ್ಬಿಡು ಅಕ್ಷಯ್. ಇನ್ನು ಮುಂದೆ ಹೀಗೆಲ್ಲ ಮಾಡೋದಿಲ್ಲ ಪ್ಲೀಸ್ ಅಕ್ಷಯ್. ನೋ, ನಿನ್ನಂತ ಎರಡು ತಲೆ ಹಾವುಗಳನ್ನ ನಂಬಾರ್ದು. ಓಕೆ, ನಾನು ಹೇಳ್ದಾಗ ಕೇಳ್ಬೇಕು. ಕೇಳ್ತೀನಿ ಅಕ್ಷಯ್, ಕೇಳ್ತೀನಿ. ಬೇಕಾದ್ರೆ ನಿನ್ ಕಾಲಿನ ಚಪ್ಪಲಿನ ನನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗು ಅಂದ್ರು ತಿರುಗ್ತೀನಿ. ಪ್ಲೀಸ್ ಪ್ಲೀಸ್ ಅಕ್ಷಯ್ ಪ್ಲೀಸ್. ಬೇಡ ಸರ್, ಚಪ್ಲಿನ ತಲೆ ಮೇಲೆ ಇಟ್ಕೊಳ್ಳೋ ಯೋಗ್ಯತೆ ಏನಿದ್ರು ಭರತನ್. ನಾನ್ ರಾಮನೂ ಅಲ್ಲ, ನೀವು ಭರತನೂ ಅಲ್ಲ. ಈ ರಾಜ್ಯನ ಹಾಳು ಮಾಡೋದಕ್ಕೆ ಒಂದು ಸಾಮ್ರಾಜ್ಯ ಕಟ್ಟಿದಿರಲ್ಲ, ವೇಶ್ಯವಾಟಿಕೆ, ಡ್ರಗ್ಸ್ ತಯಾರು ಮಾಡೋದು, ಮಟ್ಕಾ ದಂಧೆ, ಅವುಗಳನ್ನೆಲ್ಲ ನೀವೇ ರೇಟ್ ಮಾಡಿಸ್ಬೇಕು. ನೀನ್ ಹೇಳ್ದಾಗೆ ಎಲ್ಲ ಜಾಗನೂ ರೇಡ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದೀನಿ. ಇಟ್ ವಿಲ್ ಬಿ ಡನ್. ಅಕ್ಷಯ್, ಆ ಫೋಟೋ ಮತ್ತು ನೆಗೆಟಿವ್ಸ್ ನ ಈಗ ನನ್ಗೆ ವಾಪಸ್ ಕೊಟ್ಬಿಡು. ಕೊಡ್ತೀನಿ. ಅಣ್ಣ, ಅಂಡರ್ ವರ್ಲ್ಡ್ ಡಾನ್, ರಾಣ, ಅವ್ರ ಜಾಗಗಳನ್ನೆಲ್ಲ ರೇಡ್ ಮಾಡಿಸ್ಬೇಕು. ಆಮೇಲೆ ನಿನಗೆ ಫೋಟೋ. ಅಕ್ಷಯ್, ನಾನು ಅವ್ರ ಮೇಲೆ ತಿರುಗಿ ಬಿಟ್ಟಿದ್ದೀನಿ ಅಂತ ಗೊತ್ತಾದ್ರೆ ಅವ್ರು ನನ್ನ ಪ್ರಾಣ ತೆಗೆದು ಬಿಡ್ತಾರೆ. ಅವ್ರು ಗೊತ್ತಾದ್ಮೇಲೆ ತಾನೇ ಅವ್ರು ನಿನ್ ಪ್ರಾಣನ ತೆಗೆಯೋದು. ನಾನು ಹೇಳ್ದಾಗ ಕೇಳ್ದಿದ್ರೆ ಇಲ್ಲೇ. ಓಕೆ
ಓಕೆ ಓಕೆ. ಆಸ್ ಅ ಆಫೀಸರ್ ಎಲ್ಲ ಜಾಗನೂ ನೀನೇ ರೇಡ್ ಮಾಡಬೇಕು. ಅದ್ಗೆ ನಾನೊಂದ್ ಮಾತು ಕೇಳ್ತೀನಿ, ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ನಾವೆಷ್ಟೇ ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ಕೊಂಡ್ರು ಕೆಲವು ಸಂದರ್ಭಗಳಲ್ಲಿ ಇನ್ನೊಬ್ಬರನ್ನ ಆಶ್ರಯಿಸುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ನೀನ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ಅದ್ಗೆ ನಮ್ಮಣ್ಣ ಪ್ರೀತಿಗೋಸ್ಕರ ನಿಮ್ ತಂದೆ, ಆಸ್ತಿ, ಅಂತಸ್ತು ಇವೆಲ್ಲ ಬಿಟ್ಟು ಬಂದ್ರಿ. ಆದ್ರೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮಣ್ಣನ ನಿರಪರಾಧಿ ಅಂತ ಪ್ರೂವ್ ಮಾಡೋಕೆ ಹೋಮ್ ಮಿನಿಸ್ಟರ್ ಆಗಿರೋ ನಿಮ್ ತಂದೆ ಸಹಾಯ ತುಂಬಾ ಅಗತ್ಯ. ಅದ್ಕೆ ಅವ್ರ ಸಹಾಯ ಪಡಿಬೇಕು ಬಿಡ್ಬೇಕು ಅನ್ನೋದ್ರ ಬಗ್ಗೆ
ನೀವೇ ಯೋಚನೆ ಮಾಡಿ ಅದಕ್ಕೆ ತೀರ್ಮಾನ ನಿಮಗ್ ಬಿಟ್ಟಿದ್ದು. ಎಲ್ಲ ಸರಿಯಾಗಿದೆ ರೀ. ಇದನ್ನ ಬ್ರೀಫ್ ಕೇಸ್ ಇಟ್ಬಿಡಿ. ಹೊರಡಕ್ಕೆ ಹೊತ್ತಾಯ್ತು. ಕಾರ್ ರೆಡಿ ಮಾಡಕ್ಕೆ ಹೇಳಿ ಅವನಿಗೆ. ಓಕೆ ಸರ್. ಸರ್ ಸರ್ ಕಾಪಾಡಬೇಕು ಸರ್, ಕಾಪಾಡಬೇಕು ಸರ್. ಹೇಳ್ರಿ ಮೇಲೆ, ಹೇಳ್ರಿ ಮೇಲೆ. ಯೂನಿಫಾರ್ಮ್ ನಲ್ಲಿ ಕಾಲು ಬೆಳಕ್ ನಾಚಿಕೆ ಆಗಲ್ಲ ನಿಮ್ಗೆ? ಅಲ್ರಿ, ಹೋಮ್ ಮಿನಿಸ್ಟರ್ ಬಂದು ಕಾಪಾಡಿ ಅಂತೀರಲ್ಲ. ನನ್ನ ಪೋರ್ಟ್ಫೋಲಿಯೋ ಇರೋದೇ ನಿಮ್ಮಂತ ಸರ್ಕಾರಿ ಅಧಿಕಾರಿಗಳನ್ನ ಕಾಪಾಡೋಕೆ, ಜನಗಳ ಕಷ್ಟ ನಿವಾರಣೆ ಮಾಡೋಕೆ. ವಾಟ್ಸ್ ಎ ಪ್ರಾಬ್ಲಮ್? ಸರ್, ನೀವು ಹೇಳ್ದಾಗೆ ನಿಮ್ಮ ಹಳಿಯ ACP ಅಕ್ಷಯ್ನ ಟಾಡಾ ಕೇಸ್ನಲ್ಲಿ ಸಿಕ್ಕ ಹಾಕಿಸ್ದೆ ಸರ್. ಆದ್ರೆ ಈಗ ಅವನು ಜೈಲಿಂದ ತಪ್ಪಿಸ್ಕೊಂಡ್ಬಂದು ನನ್ನ ಪ್ರಾಣಕ್ಕೆ ಗುರಿ ಇಟ್ಟಿದ್ದಾನೆ ಸರ್. ಅದಕ್ಕೆ ನಾನೇನ್ರಿ ಮಾಡ್ಲಿ? ಅಲ್ರಿ ಕಮಿಷನರ್, ನಾನು ನಿಮ್ಗೆ ಹೇಳಿದ್ದೇನು, ನೀವು ಮಾಡಿದ್ದೇನು? ನನ್ನ ಮಗಳು ಆ ACP ಅಕ್ಷಯ್ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ, ಮಹಾನ್ ದೇಶಭಕ್ತ ಅಂತ ಹೇಳಿ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ಲು. ಅವಳ ದೃಷ್ಟಿಲೇ ಅವ್ನು ದೊಡ್ಡ ಮನುಷ್ಯನೇ. ಆದ್ರೆ ಈಗ ಅವ್ನು ಸಣ್ಣ ಮನ್ ಚಾನ್ಸ್ಕೋಬೇಕು. ಅದಕ್ಕೆ ನನ್ನ ಅಳಿಯ ಡ್ಯೂಟಿಲಿ ಇದ್ದಾಗ ಲಂಚ ತಗೋಣ ಅಂತೇಳಿ ಒಳಗಾಕಿ ಎಂದೆ. ಆಗ ನನ್ನ ಮಗಳು ಗೊತ್ತಾಗುತ್ತೆ ಅವನು ಎಷ್ಟ ಸಣ್ಣ ಮನುಷ್ಯ ಅಂತ, ನನ್ನ ಕಾಲಕ್ಕೆ ಬಂದು ಬೀಳ್ತಾಳೆ ಅಂತ. ಆದ್ರೆ ನೀವು ಮಾಡಿದ್ದೇನೋ, ಅವನನ್ನ ಒಂದು ದೊಡ್ಡ ಕೇಸ್ ಸಿಗ ಹಾಕ್ಸಿ ಟಾಡಾ ಕೈದೆ ಒಳ ಹಾಕ್ಬಿಟ್ರಿ. ಮಿಸ್ಟರ್ ಕಮಿಷನರ್, ಇದರಲ್ಲಿ ಸತ್ಯಾಂಶನೂ ಇಲ್ಲ, ಬಲವಾದ ಸಾಕ್ಷಿನೂ ಇಲ್ಲ. ಸರ್, ಏನೋ ಮಾಡಕ್ ಹೋಗಿ ಏನೋ ತಪ್ಪಾಗೋಯ್ತು ಸರ್. ನನ್ನನ್ನು ಯಾವ್ದಾದ್ರೂ ಅನ್ನ ನೀರು ಇಲ್ಲದೆ ಇರೋ ದೂರಿಗೆ ಟ್ರಾನ್ಸ್ಫರ್ ಮಾಡ್ಬಿಡಿ ಸರ್. ನನ್ನ ನಾನು ಹೇಗೋ ಬಚಾವ್ ಮಾಡ್ಕೊಳ್ತೀನಿ. ಪ್ಲೀಸ್ ಹೆಲ್ಪ್ ಮೀ ಸರ್. ಹೇಗ್ರಿ ಬಚಾವ್ ಆಗ್ತೀರಾ? ಆ ACP ಅಕ್ಷಯ್ ಕೇಸು ಹಗರಣವಾಗಿ ಕೂತಿದೆ, ಅದರಲ್ಲಿ ನಿಮ್ ಹೆಸರು ಇದೆ. ಸೊ ನಿಮ್ಮನ್ನ ತಕ್ಷಣ ಟ್ರಾನ್ಸ್ಫರ್ ಮಾಡಿದ್ರೆ ವಿರೋಧ ಪಕ್ಷದವರು ಬೊಬ್ಬೆ ಹೊಡಿತಾರೆ. ಅಲ್ಲಾಡ್ತಾ ಇರೋ ಕುರ್ಚಿ ಮುರಿದೇ ಹೋಗುತ್ತೆ. ಕಮಿಷನರ್, ಐ ಆಮ್ ಹೆಲ್ಪ್ಲೆಸ್. ಪ್ಲೀಸ್ ಸರ್, ಸರ್ ಏನಾದ್ರೂ ಮಾಡಿ ಸರ್. ಐ ಸೇ ಡೋಂಟ್ ಡಿಸ್ಟರ್ಬ್ ಮೀ. ಸರ್ ಏನಾದ್ರೂ ಮಾಡಿ ಸರ್. ಸರ್, ಫ್ಲೈಟ್ ಟೈಮ್ ಆಯ್ತು. ಸರ್ 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 ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಸಿಚುಯೇಷನ್ ಸರ್. ಡೂ ಸಮಥಿಂಗ್ ಸರ್, ಪ್ಲೀಸ್ ಸರ್. ಈ ಕೇಸ್ ಮುಗಿಯೋವರೆಗೂ ನನ್ನ ಮನೆ ಹತ್ರ ಬರಬೇಡಿ, ಗೊತ್ತಾಯ್ತಾ? ನೋ ಸರ್, ಸರ್ ಸರ್ ಪ್ಲೀಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಸರ್. ಸರ್ ಅಯ್ಯಯ್ಯೋ, ಅಯ್ಯೋ ಮಗಳೇ, ಇಷ್ಟು ಬೇಗ ನಿನಗೆ ವೈಧವ್ಯ ಪ್ರಾಪ್ತ ಆಗತ್ತೆ ಅನ್ಕೊಂಡಿಲ್ಲ. ಏನ್ರೆ ನಿಮ್ ಸುಖ ನೋಡ್ಲಾರ್ದೆ ಬೇಗ ದೇವರ ಪಾದಿಗೆ ಸೇರ್ಕೊಂಡ್ಬಿಟ್ಟಲ್ಲ. ಅಯ್ಯೋ ಮಾವ, ನನ್ನ ಹೆಂಡತಿ ಮೊದಲನೇ ಗಂಡ ತೀರ್ಕೊಂಡ್ಬಿಟ್ಟ. ನಿನ್ ಹೆಂಡ್ತಿನ? ಹೌದು ಮಾವ. ಮಾವ, ನಿನ್ ಎರಡನೇ ಅಳಿಯ ನಾನು, ನಿನ್ ಮಗಳಿಗೆ ಎರಡನೇ ಗಂಡ. ಮಾವ, ಈ ಪ್ಲಾನ್ ನಾನೇ ಮಾಡಿದ್ದು. ನಿನ್ನ ಮಗಳು ಜಾತಕದಲ್ಲಿರೋ ವೀಕ್ ಪಾಯಿಂಟ್ ನ ಇಟ್ಕೊಂಡ್ಬಿಟ್ಟೆ. ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ವಾರಸ್ದಾರ ಇವನು ನಾನೇ ಪ್ಲಾನ್ ಮಾಡ್ತಾ ಇಟ್ಟಿದ್ದು. ಮಾವ, ಮದುವೆ ಆಗ 9 ದಿವಸಕ್ಕೆ ಉಂಟ ಮ್ಯಾನ್ ತೀರ್ಕೊಂಡ್ಬಿಟ್ಟ. ಈಗ ನಾನೇ ರಾಜ, ನಿನ್ನ ಮಗಳೇ ರಾಣಿ. ಯಾರದು ಬೆಳೆ ಬೆಳಗ್ಗೆನೆ ಬಡ್ಕೋತಾ ಇರೋದು? ಅಯ್ಯೋ, ಏನಾಯ್ತಪ್ಪ? ಯಾಕೆ ಹೀಗೆ ಬಡ್ಕೋತಾ ಇದ್ದೀರಾ? ಅಯ್ಯೋ ಮಗಳೇ, ನಿನ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ವೈಧವ್ಯ ಪ್ರಾಪ್ತ ಆಗೋಯ್ತಲ್ಲಮ್ಮ. ಇಲ್ಲಿ ನೋಡಮ್ಮ, ಅಳಿ ಅಂದು ಗತಿನ ನೋಡಿ ಚೆಕ್ಕೋತ, ನಿನ್ಗೋಸ್ಕರ ಈ ಜೀವ ಇನ್ನೂ ಬದುಕಿದೆ. ಅಕ್ಕಾಡ್ಕೊಂಡ ಸಾಯ್ಲಿ ಬಿಡು. ಅವ್ರೇನ್ ಸತ್ ಮಲ್ಗಿಲ್ಲ. ರಾತ್ರಿ ಎಲ್ಲ ಸುಸ್ತಾಗಿ. ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡಿ, ಎಲ್ಲ ಎದ್ದಾಚೆ ಹೋಗಿ. ಯಾಕೆ ಮಾವ ಆಶ್ಚರ್ಯ ಆಗ್ಬಿಡ್ತಾ? ನಿನ್ನ ಮಗಳ ಮದುವೆ ಆದ 9ನೇ ದಿನಕ್ಕೆ ನಾನು ಸಾಯ್ತೀನಿ, ನನ್ನ ಆಸ್ತಿ ಎಲ್ಲ ನಿನ್ಗಾಗತ್ತೆ ಅಂತ ನೀನು ನನ್ನನ್ನ ಅಳಿನಾಗ್ ಮಾಡ್ಕೊಂಡಿ. ಏ ಬ್ಯಾಡ್ ಸ್ಮೆಲ್. ನನ್ನ ಮದುವೆ ಆದಾಗಿನಿಂದ 8ನೇ ರಾತ್ರಿವರೆಗೂ ನನ್ನ ಪ್ರಸ್ತಾವ ಕೆಡಿಸ್ಬೇಕು ಅಂತ ನೀನೇ ಪ್ಲಾನ್ ಮಾಡಿದ್ದು ನಂಗೆ ಚೆನ್ನಾಗಿ ಗೊತ್ತು. ಆಶ್ಚರ್ಯ ಆಗ್ತಾ ಇದೀಯಾ ಮಾವ? ನಿನ್ನ ಮಗಳ ಜಾತಕದ ಪ್ರಕಾರ ನಿನ್ನ ಮಗಳ ಮದುವೆ ಆದ 9ನೇ ದಿನಕ್ಕೆ ನಿನ್ನ ಮನೆಯಲ್ಲಿ ಯಾವ್ದಾದ್ರು ಒಂದು ಹೆಣ ಉಳ್ಬಹುದು ಅಂತ ಜಾತಕದಲ್ಲಿ ಬರ್ದಿತ್ತು. ಅದ್ರ ಪ್ರಕಾರ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಉಳ್ಬಹುದು. ಆದ್ರೆ ನನ್ನ ಜಾತಕದಲ್ಲಿ
ನನ್ನ 7 ಹೆಂಡ್ರು ನೆಗದಿ ಬಿದ್ದ ಮೇಲೆ 8ನೇ ಹೆಂಡತಿ ಮದುವೆ ಆದ್ಮೇಲೆ ಅವಳ ಕಾಲುಗುಣದಿಂದ ದೀರ್ಘಾಯುಷನಾಗ ಬಾಳ್ತೀನಿ, ನಿನಗೆ ಒಳ್ಳೇದಾಗತ್ತೆ ಅಂತ ನನ್ನ ಜಾತಕದಲ್ಲಿ ಬರ್ದಿತ್ತು. ನಾನು 8ನೇ ಮದುವೆ ಆದೆ, ಇವಳೇ ನನ್ನ 8ನೇ ಹೆಂಡತಿ. ಆದ್ರೆ ಈಗ ನನ್ನ ಪ್ರಕಾರ ನಿಮ್ಮ ಮನೆಯಲ್ಲಿ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಅತಿ ಶೀಘ್ರದಲ್ಲಿ ಸಾಯ್ಬಹುದು. ಮಾವ, ದಿಸ್ ಇಸ್ ಐ ಮೈ ಬಾಡಿ ದೇರ್ ಚೆಕಿಂಗ್, 1 minute ವೇಟಿಂಗ್. ಮಾವ, ದಿಸ್ ಇಸ್ ಬಾಡಿ ದೇರ್ ಔಟ್ ಪಾಡಿದೇರ್ ಹಚ್ಚಿದ್ರೆ ಘಾಟ್ ಪಾರ್ಸಲ್. ಮಾವ, ಅಯ್ಯೋ ಮಾವ, ಉಸಿರು ನಿಂತೋಗ್ಬಿಟ್ಟಿದೆ, ಉಸಿರು ಆಡ್ತಾ ಇಲ್ಲ. ಮಾವ, ಇಮಿಡಿಯೇಟ್ಲಿ ದಿಸ್ ಪಾರ್ಸಲ್ ಇಸ್ ಗೆಟ್ ಔಟ್, ಇಸ್ ಔಟ್. ಅಯ್ಯೋ ಬಾ ವೆಂಕಟ್, ನಿನಗೋಸ್ಕರ ನಾ ಕಾಯ್ತಾ ಇದ್ದೆ. ಸರ್, ನೀವು ಮಾಡಿದ ಪ್ಲಾನ್ ಪ್ರಕಾರ ನಮ್ಮ ಆಪರೇಷನ್ ಸಕ್ಸಸ್ ಆಯ್ತು ಸರ್. ಆ ಕಮಿಷನರ್ ಈಗ ನಾನು ಸತ್ತಿದ್ದೀನಿ ಅಂತ ತಿಳ್ಕೊಂಡಿದ್ದೇನೆ ಸರ್. ಎಸ್ ವೆಂಕಟ್, ನಾವು ಈ ನಾಟಕ ಆಡದೇ ಇದ್ದಿದ್ರೆ ಅವನ್ನ ಬಗ್ಸಕ್ಕೂ ಆಗ್ತಿರ್ಲಿಲ್ಲ, ಅವನ ಅನ್ಯಾಯನ ಮಟ್ಟ ಹಾಕೋದಕ್ಕೂ ಆಗ್ತಿರ್ಲಿಲ್ಲ. ಹೋಮ್ ಮಿನಿಸ್ಟ್ರು ನನ್ನ ಹೆಸರು ಕಳಂಕ ತರಬೇಕು ಅಂತ ಈ ಕಮಿಷನರ್ನ ಬಿಟ್ಟರು. ಈ ಕಮಿಷನರು ಅವ್ರು ಏನೇ ಮಾಡಿದ್ರು ಹೋಮ್ ಮಿನಿಸ್ಟರ್ ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ದುಡ್ಡಿನ ಆಸೆಗೋಸ್ಕರ ಅಂಡರ್ ವರ್ಲ್ಡ್ ಜೊತೆ ಸೇರ್ಕೊಂಡು ನನ್ನ ಮುಖಕ್ಕೆ ಮಸಿ ಬಳಿಯಕ್ಕೆ ಹೋಗಿ ಅವರೇ ಸಿಕ್ಕಾಕೊಂಡು. ಎನಿವೇ, ಇಟ್ಸ್ ಆಲ್ ಓವರ್. ನಾಳೆಯಿಂದ ನೀವು ಡ್ಯೂಟಿಗೆ ಹೋಗಿ. ಸರಿ ಸರ್, ಬರ್ತೀನಿ. ಹೇಯ್, ರಿಸೀವ್ ಮಾಡೆ. ಅಂಜಲಿ, ಅಂಜಲಿ, ಹೇ ಜೇಮ್ಸ್ ಬಾಂಡ್, ನೀನು ಬಿಲದೊಳಗಿದ್ರೆ ಏನು ಪ್ರಯೋಜನ ಇಲ್ಲ. ನೋಡು, ನೀನ್ ಇಲ್ಲಿಗೆ ಬಂದ್ರೆ ಅದನ್ನ ಕಣ್ಣಾರೆ ನೋಡ್ಬೋದು. ಹಾ, ಆದ್ರೆ ಒನ್ ಮೋರ್ ಥಿಂಗ್, ನೀನ್ ಇಲ್ಲಿಗೆ ಬರುವ ತನಕ ನಿನ್ನ ಹೆಂಡತಿ ಸ್ಕಿಪ್ಪಿಂಗ್ ಆಡ್ತಾ ಇರ್ತಾಳೆ. ಹೌದು, ನಿನ್ನ ತುಂಬು ಗರ್ಭಿಣಿ ಹೆಂಡತಿ. ನೀನ್ ಎಷ್ಟು ಬೇಗ ಇಲ್ಲಿಗೆ ಬರ್ತೀಯೋ ಅಷ್ಟು ಬೇಗ ಸ್ಕಿಪ್ಪಿಂಗ್ ನಿಲ್ಸ್ತಾಳೆ ಅವಳು. ಅಲ್ಲಿಯ ತನಕ ನಿನ್ನ ಪ್ರೀತಿಯ ತಂಗಿ ಜೊತೆ ಜೂಟಾಟ ಆಡ್ತೀವಿ. ಜೂಟಾಟ ತಗೊಳ್ಳೆ, ತಗೋ. ಆಡು ಆಡು. ಎದಳೆ ಮೇಲೆ ನಿಂತ್ಕೊಳೆ, ಎದ್ದು ನಿಂತ್ಕೊಳೆ. ಆಡಲ್ಲ ನೀನು? ಆಗಲ್ಲ? ಸ್ವಾಮಿ, ಅವಳ ಬಟ್ಟೆ ಬಿಚ್ಚು.
ಅವಳಿಗೇನು ಮಾಡಬೇಡಿ. ನನಗೆ ಬೇಕಾಗ್ತೀನಿ. ನಿಂತ್ಕೊಳ್ಳೆ ಮೇಲೆ. ಆಗಲ್ಲ ಆಗಲ್ಲ ನಿನ್ ಕೈಯಲ್ಲಿ. ಏ ಸ್ವಾಮಿ, ಬಿಚ್ಚ ಬಟ್ಟೆನಾ ಬಿಚ್ಚ. ಬೇಡ, ನನಗೆ ಬೇಕಾಗ್ತೀನಿ. ಹೇಳು ಹೇಳು. ಅದು ಆಡು 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 ಆಡು. ಅದು ಆಡು ಆಡು. ಈಗ ಚೆನ್ನಾಗಿ ನಿಂತ್ಕೋ ಮೇಲೆ. ನಿಂತ್ಕೋ. ನಿಂತ್ಕೋ ಮೇಲೆ. ಇಟ್ಕೋ. ಅಡುಗ. ಹಾ
ಅಂಜಲಿ 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 ವಾದ ವಿವಾದಗಳನ್ನು ಆಲಿಸಿದ ನಂತರ ಕಮಿಷನರ್ ಗಂಗಾಧರ್, ರಾಣಾ, ಅಣ್ಣ ಇವರೆಲ್ಲರೂ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸಿ ಎಸಿಪಿ ಅಕ್ಷಯ್ ಅವರ ಮೇಲೆ ಠಾಡಾ ಖೈದಿ ಎಂಬ ಆರೋಪವನ್ನು ಹೊರಿಸಲು ಪ್ರಯತ್ನ ಪಟ್ಟಿದ್ದಾರೆಂದು ಸಾಬೀತಾಗಿದೆ. ಆದ ಕಾರಣ ಎಸಿಪಿ ಅಕ್ಷಯ್ ಅವರನ್ನು ಆರೋಪದಿಂದ ಮುಕ್ತಗೊಳಿಸಿ ನಿರಪರಾಧಿ ಎಂದು ತೀರ್ಮಾನಿಸಿ ಕಮಿಷನರ್ ಗಂಗಾಧರ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ.